ಎಂಐಯು ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಅರ್ಪಿಸುವ ಬದುಕಿನ ಹೊಂಗಿರಣ ವಿಶೇಷ ಸರಣಿ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬದುಕಿನ ಸಾಧನೆ ಎನ್ನುವುದು ಬರುವುದು ನಮ್ಮ ಶ್ರಮದಿಂದ ಮತ್ತು ಛಲದಿಂದ. ಈ ರೀತಿಯ ಶ್ರಮದ ಮತ್ತು ಛಲದಿಂದ ಉನ್ನತ ಸ್ಥಾನ ಗಳಿಸುವುದು ಹೆಮ್ಮೆಯ ಸಂಗತಿ. ವೈದ್ಯಕೀಯ ರಂಗದಲ್ಲಿ ಈ ರೀತಿ ಸಾಧಿಸಿದ ಸಾಧಕರಾದ ಡಾಕ್ಟರ್ ಕೆ.ವಿ. ದೇವಾಡಿಗ ಇಂದಿನ ನಮ್ಮ ಅತಿಥಿ. ಇವರ ಬದುಕಿನ ಪಯಣದ ಬಗ್ಗೆ ಬೆಳಕು ಚೆಲ್ಲುವ ಒಂದು ಸಣ್ಣ ಪ್ರಯತ್ನ. ವೀಕ್ಷಕರೇ, ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ.ವಿ. ದೇವಾಡಿಗ. ಇವರು ಮೆದುಳು ಮತ್ತು ನ್ಯೂರೋ ಸರ್ಜರಿ ವಿಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಸಂಪಾದಿಸಿ ಅನೇಕ ರೋಗಿಗಳ ಪಾಲಿಗೆ ಆಶಾಕಿರಣವಾಗಿ ಅವರ ಬಾಳಿಗೆ ಹೊಸ ಬೆಳಕನ್ನು ನೀಡಿದವರು. ಅವರ ಯಶಸ್ಸಿನ ಗಾಥೆ, ಅದೇ ರೀತಿ ಅವರ ಜೀವನದ ಪಯಣ, ಎಲ್ಲ ವಿಚಾರಗಳನ್ನು ಅವರ ಮುಖೇನ ನಾವು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ತಮ್ಮೊಂದಿಗೆ ಮಾತಾಡ್ತಾ ಇರುವಂಥದ್ದೇ ಬಹಳ ಗೌರವದ ವಿಚಾರ ನನಗೆ. ಸೊ ಇವತ್ತು ನಿಮ್ಮ ಜೀವನದ ಯಾನದ ಬಗ್ಗೆ, ಹಾಗೆ ಜೀವನದಲ್ಲಿ ನೀವು ನಡೆದು ಬಂದ ಹಾದಿಯ ಬಗ್ಗೆ ನಾವು ನಿಮ್ಮಿಂದಲೇ ತಿಳ್ಕೊಳ್ಳೋದೇ ಬಹಳಷ್ಟು ಸಂತೋಷದ ವಿಷಯ ಸರ್. ಸರ್, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನನ್ನ ಜನನದ್ದು ಬಜಾಲ್ನಲ್ಲಿ, ಅಲ್ಲಿ ಔಜಿ ಭಕ್ತ ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂತ ಇದ್ದದ್ದು. ನನ್ನ ತಂದೆ, ನನ್ನ ಫ್ಯಾಮಿಲಿ ಮತ್ತು ಅವರ 3 ಅಳಿಯಂದರಿದ್ದ ಸ್ಥಳದಲ್ಲಿ. ಅಲ್ಲಿ 3ನೇ ಕ್ಲಾಸ್ನವರೆಗೆ ನಾನು ಬಜಾಲ್ ಸ್ಕೂಲ್ನಲ್ಲಿ ಕಲಿತದ್ದು. ಅಷ್ಟರಲ್ಲಿ ಮನೆಯಲ್ಲಿ ಎಲ್ಲ ಜನ ಇದ್ದರಿಂದ ನಾನು 6 ಮಕ್ಕಳಲ್ಲಿ ಕಡೆಯ ಮಗ. ಅದರ ಮೊದಲು 5 ಹೆಣ್ಣುಮಕ್ಕಳು. ಸೊ ವಿದ್ಯಾಭ್ಯಾಸ ಹಿನ್ನೆಲೆಯಿಂದ ನನ್ನ ತಂದೆ ಏನು ಮಾಡಿದ್ರು, ಒಂದು ಆಲೋಚನೆ ಮಾಡಿ ಒಂದು ಮನೆಯನ್ನು ಮಂಗಳೂರಿನಲ್ಲಿ ಇದ್ದರೆ ಒಳ್ಳೆಯದಂತ ಹೇಳಿ ಗೋರಿಗುಡ್ಡೆಯಲ್ಲಿ ಒಂದು ಸ್ಥಳ ತಗೊಂಡು ಮನೆ ಕಟ್ಟಿ ನಾವು ಅಲ್ಲಿ ವಾಸವಾಗಿದ್ದೆವು. 3ನೇ ತರಗತಿಯಿಂದ ಆದ ಮೇಲೆ ಮಿಲಾಗ್ರಿ ಸ್ಕೂಲ್ಗೆ ನಾನು ಸೇರಿದ್ದು. ಮಿಲಾಗ್ರಿ ಸ್ಕೂಲ್ನಲ್ಲಿ 4ನೇ ಕ್ಲಾಸಿಂದ 11th ಸ್ಟ್ಯಾಂಡರ್ಡ್ ಅಲ್ಲಿವರೆಗೆ 1953 ಅಲ್ಲಿ ಕಲಿತದ್ದು. ಈಗ ನಿಮ್ಮ ಬಾಲ್ಯದಲ್ಲಿ ಬಹಳಷ್ಟು ಗೆಳೆಯರ ಒಡನಾಟ, ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳುವ ಬಹುದಾದಂಥ ಗೆಳೆಯರು ಯಾರು ಸರ್, ಈಗಲೂ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು? ಅಲ್ಲಿ ಒಂದು 2-3 ಹೆಸರನ್ನು ನಾನು ಹೇಳ್ಬೋದು. ಒಂದಲ್ಲಿ ಒಂದು ಸೋಮಶೇಖರ್ ಅಮೀನ್ ಅಂತ. ಅವರು ಸೋಮಶೇಖರ್ ಅಮೀನ್ SS ಹಾಸ್ಪಿಟಲ್ SS ಚಂದ್ರಶೇಖರ್ ಅವರ ಮಗಳ ಗಂಡ. ನಾವು ಒಟ್ಟಿಗೆ ಇದ್ದೆವು. ಅಲ್ಲಿ ಮನೆ ಕೂಡ ಹತ್ತಿರ ಇತ್ತು ಅವ್ರದ್ದು ಒಂದು. 2ನೇದ್ದು ಶಂಕರ್, ಸೋಲಾರ್ ಶಂಕರ್ ಇದ್ದರು, ಅವರದ್ದು. ನಾವು ಮತ್ತು ಮಕ್ಕಳಂದರೆ ನಾವು ಒಂದೇ ಜಾತಿ ಅಂತ ನೋಡಲಿಲ್ಲ, ಎಲ್ಲ ಕಲ್ಲು ನೋಡಿ ಒಂದು ವೀನಸ್ ಕ್ಲಬ್ ಅಂತ ಮಾಡಿಕೊಂಡು ಅಲ್ಲಿ ಕೂಡ ಒಡನಾಟದಲ್ಲಿದ್ದೆವು. ಎಲ್ಲ ಬಾಕಿ ಜಾತಿಯವರು, ಮುಸ್ಲಿಮರು, ಪ್ರಾಟೆಸ್ಟೆಂಟ್ಸ್ ಎಲ್ಲ ಸೇರಿಕೊಂಡು ಈ ಕ್ರೀಡಾ ಚಟುವಟಿಕೆಯಲ್ಲಿ ನಮ್ಮನ್ನು ಹೊಂದಿಕೊಂಡಿದ್ದೆವು. ಅದರಲ್ಲಿ ಕೂಡ ಕ್ರಿಕೆಟ್ನಲ್ಲಿ ಒಂದು, ಮತ್ತು ರಬ್ಬರ್ ಬಾಲ್ ಕ್ರಿಕೆಟ್, ಟೆನ್ನಿಸ್ ಬಾಲ್, ಮತ್ತು ವಾಲಿಬಾಲ್, ಇಲ್ಲದ್ರೆ ಇಂಡೋರ್ ಗೇಮ್ಸ್ ಇಂಥದ್ದೆಲ್ಲ, ಯಾರು ಕ್ಯಾರಮ್ ಎಲ್ಲ ಆಡ್ತಾಯಿದ್ದೆವು. ಹಾಗೆ ಅದು ಬಾಲ್ಯದಲ್ಲಿ ಅಲ್ಲಿ ನಮ್ಮ ಮನೆ ಹತ್ತಿರದ್ದು. ಇನ್ನು ಸ್ಕೂಲಿನ ವಿಷಯ ನೋಡಿದರೆ 2 ಹೆಸರು ನನಗೆ ಸರಿಯಾಗಿ ಈಗಲೂ ನೆನ್ಪುಂಟು. ಒಂದು ರಾಜರಾಮ್ ಭಟ್ ಅಂತ, ಇನ್ನೊಂದು ಸಾಲಿನ್ಸ್ ಅಂತ. ನಾವು 3 ಜನ ಕೂಡ ಒಂದೇ ಬೆಂಚಿನಲ್ಲಿ ಕೂತ್ಕೊಳ್ತಾಯಿದ್ದು. ಎಲ್ಲ ನಾವು ಅನ್ಯೋನ್ಯವಾಗಿದ್ದೆವು. SLC ನಾವು ಒಟ್ಟಿಗಿದ್ದು. ಮತ್ತು ಆಚೆ ಹೋದ್ಮೇಲೆ ನಮಗೆ ನಮ್ಮ ಯಾರು ಎಂತ ಎಲ್ಲಿ ಹೋದ್ರಿ ಅಂತ ಒಂದು ಅದರ ಏನಾದರೂ ಮರೆಯಲಾಗದ ಘಟನೆ ನೆನಪಿಗೆ ಬರ್ತಾ ಇದೆಯಾ ಸರ್ ನಿಮಗೆ? ಬಾಲ್ಯದಲ್ಲಿ ಬರ್ತದೆ. ಒಂದು ಘಟನೆ, ಭಾಳ ಅತಿ ಮುಖ್ಯವಾದ ಘಟನೆ ಇದೆ. ಅದು ಸ್ಕೂಲ್ನಲ್ಲಿ. ಆಗ ನಾನು 8ನೇ ಕ್ಲಾಸ್ನಲ್ಲಿದ್ದೆ. ಸ್ವಲ್ಪ ನನಗೆ ಮಾಸ್ಟ್ರಿಗೆಲ್ಲ ಒಂದು ಅನುಭವ, ಇವಾಗ ಸರಿ ಇಲ್ಲ, ಸ್ವಲ್ಪ ಪೋಲಿ ಅಂತೇಳಿ ಒಂದು ಅನುಭವ ಇತ್ತು. ಅವ್ರು ಯಾವ್ದು ಅಭಿಪ್ರಾಯ ಇತ್ತು, ಅನುಭವ ಅಲ್ಲ ಅಭಿಪ್ರಾಯ. ಹಾಗೆ ಒಂದು ಪುರುಷೋತ್ತಮ ಅಂತ ಮಾಸ್ಟ್ರಿದ್ದರು. ಮಾಸ್ಟ್ರ್ ಏನು ಗ್ರಹಿಸಿದ್ರು, ನಾನೇನು ಅವರ ಪಾಠಕ್ಕೆ ಅಟೆನ್ಷನ್ ಕೊಡೋದಿಲ್ಲ ಅಂಥೇಳಿ ಒಂದು ಮೊನ್ನೆ ತಪ್ಪು ಅಭಿಪ್ರಾಯದಲ್ಲಿ ನನ್ನನ್ನು ಎದ್ದು ನಿಲ್ಲ ಅಂತ ಹೇಳಿದ್ರು. ನಾನು ಎದ್ದು ನಿಂತೆ, ಬಾ ಅಂತ ಹೇಳಿದ್ರು. ನಾನು ಹೋಗಲಿಲ್ಲ. ಹಾಗಂತ ಹೇಳಿದರೆ ಬಂದು ಅಲ್ಲಿ ಹಿಡಿದು ಒಂದು ಎಳೆದಾಗ, ಜೋರು ಹೇಳಿದಾಗ ಅವರ ಕೈ ಸ್ಲಿಪ್ಪಾಗಿ ನಾನು ಬಿದ್ದ ಮೇಲೆ ತಲೆಗೆ ಇಟ್ಟು, ಈ ತಲೆ ಬೆಟ್ಟಾಗಿ ವೆನ್ಲಾಕ್ಗೆ ಉಂಡು ಹೋಗಿ ಒಂದು 2-3 ಸ್ಟಿಚ್ ಹಾಕಬೇಕಾಯ್ತು. ನೋಡು, ಆ ಘಟನೆಯಿಂದ ನಂಗೆ ಕಾಣ್ತದೆ, ನಾನು ಈಗ ನ್ಯೂರೋ ಸರ್ಜನ್ ಆದ್ದಕ್ಕೂ
ತಲೆಗೆ ಪೆಟ್ಟು ಬಿದ್ದದಕ್ಕೂ ಏನೋ ಒಂದು ಋಣಾನುಬಂಧ ಏನೋ ಇರಬೇಕಂತ ನನ್ನ ಆಲೋಚನೆ. ಆ ವಿಷಯ ನಾನು ಅಲ್ಲಿ ಮಿಲಾರಿಸ್ ಹೈಸ್ಕೂಲಿಗೆ ಹೋದಾಗ ಕೂಡ ಈ ವಿಷಯವನ್ನು ಅವರಿಗೆ ಹೇಳ್ತಾ ಇರ್ತೇನೆ, ಪುರುಷೋತ್ತಮರಿಂದ ನಾನು ನ್ಯೂರೋ ಸರ್ಜನ್ ಆದ್ದು ಅಂತೇಳಿ. ಓಕೆ, ಸಂತೋಷ. ಸರ್, ನಿಮ್ಮ ತಂದೆ ತಾಯಿಯ ಅವರ ಬಗ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಸರ್. ತಂದೆ ತಾಯಿ ಅಂದರೆ ಅವರು ಲೋಕಲ್ ಫಂಡ್ ಕಾಂಟ್ರಾಕ್ಟರ್ ಆಗಿದ್ದರು. ಅತಿ ದೊಡ್ಡ ಹಣವಂತರ ಕುಟುಂಬ ಅಲ್ಲ, ಲೋವರ್ ಮಿಡ್ಲ್ ಕ್ಲಾಸ್ ಅಂತೇಳಿ ಹೇಳ್ಬೋದು. ನಮಗೆ ಕೂಡ ಅಲ್ಲಿ ನಾನು ಶಾಲೆಗೆ ಹೋಗೋ ಕೂಡ ಕಷ್ಟ ಪರಿಸ್ಥಿತಿಯಲ್ಲಿ ಬಂದೆ. ಬಡ ಕುಟುಂಬದಿಂದ ತುಂಬ ತೊಂದರೆ ಇತ್ತು ನಿಜವಾಗಿ ಹೇಳೋದಾದರೆ. ಎಲ್ಲ ಆ ಟೈಮ್ನಲ್ಲಿ ಎಲ್ಲ ಅಂತ ಹೇಳಿದ್ರೆ ನಾವೊಂದು ಕಾಲೇಜಿಗೆ ಹೋಗುವಾಗೆಲ್ಲ ಮುಂದೆ ಇಟ್ಕೊಂಡೆ ಹೋದದ್ದು, ಪ್ಯಾಂಟ್ ಕೂಡ ಹಾಕಲಿಲ್ಲ. ನಿಮ್ಮ ತಂದೆಯ ಹೆಸರು ಸರ್? ನನ್ನ ತಂದೆ ಹೆಸರು ಧೂಮಪ್ಪ ಅಂತೇಳಿ, ಧೂಮಪ್ಪ ಕಾಂಟ್ರಾಕ್ಟರ್ ಅಂತೇಳಿ. ತಾಯಿ ಹೆಸರು ಮಂಜಪ್ಪ ಹಿಂಗ್ಸ್ ಅಂದರೆ. ಮತ್ತು 5 ಅಕ್ಕಂದಿರು. ಅದರಲ್ಲಿ 3 ಜನ ಮುಂಬೈಯಲ್ಲಿದ್ದರು ಮತ್ತು 2 ಜನ ಮಂಗಳೂರಿನಲ್ಲಿ. ಈಗ ಉಳಿದದ್ದು ಒಬ್ಬರೇ ಒಂದು ಅಕ್ಕ ಉಳಿದಿದ್ದಾರೆ. ನಿಮ್ಮ ಮನೆಯವರು ಮಕ್ಕಳು? ಮನೆಯಲ್ಲಿ ನಾನು ಮದುವೆ ಆದ್ದು ಹುಡುಗಿ ಕುಂದಾಪುರದಿಂದ, ಕುಸುಮ ಅಂತೇಳಿ ಮದುವೆಯಲ್ಲಿ 3 ಹೆಣ್ಣು ಮಕ್ಕಳು ನನಗೆ. 1ನೇದು ಚೇತನ, 2ನೇ ಕಲ್ಪನಾ, 3ನೇ ಭಾವನಾ. ಚೇತನ ಬೆಂಗಳೂರಿನಲ್ಲಿದ್ದಾಳೆ, ಅವಳು MS ಫಸ್ಟ್ ಬಂದಿದ್ಳು. ಮತ್ತು ಕಲ್ಪನಾ ಗ್ರ್ಯಾಜುಯೇಟ್. ಭಾವನಾ ಆಬ್ಸ್ಟ್ರಿಷನ್ ಗೈನಕಾಲಜಿಸ್ಟ್ ಆಗಿ ಪ್ರೊಫೆಸರ್ ಆಗಿದ್ದಾರೆ ಇಲ್ಲಿ ಏನಪ್ಪ ಹಾಸ್ಪಿಟ್ಲಲ್ಲಿ. ಮತ್ತು ನಿಮ್ಮ ಪಕ್ಕದ ಹಾಸ್ಪಿಟ್ಲ್ ಇಂಡಿಯಾನದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ, ಭಾವನಾ ಶೇರಿಗಾರ್ ಅಂತೇಳಿ. ಅಂತೂ ಒಬ್ಬರು ವೈದ್ಯ ವೃತ್ತಿಯನ್ನು ಮತ್ತೆ ಮುಂದುವರಿಸಿದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ? ಹೌದೌದು, ನನ್ನ ವೈದ್ಯ ವೃತ್ತಿ ಅಲ್ಲ, ಅವರ ವೃತ್ತಿ ಅಂತ ಹೇಳಿದ್ರೆ ನನ್ನ ವೃತ್ತಿ ಬರಬೇಕಾದ್ರೆ ಒಂದು ಗಂಡಸಿದ್ರೆ ಒಳ್ಳೆದಿತ್ತು ಅಂತ ಒಂದು ಅಭಿಪ್ರಾಯ ಇತ್ತು. ಹಾಗೆ ಇಲ್ಲಿ 3ನೇಕ್ಕೆ ಟ್ರೈ ಮಾಡಿದ್ದು ಅದಕ್ಕೆ ಬೇಕಾಗಿ. 3ನೇ ಕೂಡ ಹುಡುಗಿಯಾಗಿ ಹೋದ್ದರಿಂದ ಆಗ ಅವರ ಇಚ್ಛೆ ಮೇಲೆ ನ್ಯೂರೋ ಸರ್ಜನ್ ಅಂತ ಹೇಳಿದ್ರೆ ಭಾಳ ಕಷ್ಟದ ಕೆಲಸ. ಅದರಿಂದ ಅವಳು ಈಗ ಹುಷಾರಿದ್ದಾಳೆ, ಇಲ್ಲೇ ಇದ್ದಾಳೆ. ಸರ್, ನಿಮ್ಮ ಶಿಕ್ಷಣ, ಅದರಲ್ಲೂ ಕೂಡ ನೀವು ಬಾಲ್ಯದ ಶಿಕ್ಷಣದ ಬಗ್ಗೆ ಹೇಳಿದ್ರಿ. ಆನಂತರ ನಿಮ್ಮ ಕಾಲೇಜು ಶಿಕ್ಷಣ, ಅದೇ ರೀತಿ MBBS, ನೀವು MBBS ಪಡೆದಾಗ ಆಗಿನ ಒಂದು ಇದರ ಬಗ್ಗೆ ಹೇಳಿ ಸರ್. ಇಲ್ಲಿಂದ ಈಗ ನಾವು SLC ಆದಮೇಲೆ 1953ರಲ್ಲಿ ನಾನು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಇರಿದ್ದು. ಈಗ ನಾನು ಕಲಿತ ಶಾಲೆಗೆಲ್ಲ ಹೆಸರುವಾಸ ಶಾಲೆ ಅಲ್ಲ. ಆ ನಮ್ಮ ಟೈಮ್ನಲ್ಲಿ ಕೂಡ ಮಿಲಾಗ್ರಿ ಸ್ಕೂಲ್ ಅಂದರೆ ರೌಡಿಗೆಲ್ಲ ಸ್ಕೂಲು, ಅಥವಾ ಅದಕ್ಕಿಂತ ಕೀಳಿದ್ದದ್ದು ರುಜಾರಿ ಸ್ಕೂಲ್. ಅದಕ್ಕೆ ಇದಕ್ಕಿಂತ ಕೂಡ ಕೆಟ್ಟ ಹೆಸರು. ಅದು ನನ್ನ ಅನಿಸಿಕೆ, ನೀವು ಹುಡುಗರು ಯಾವ ಶಾಲೆಯಲ್ಲಿ ಕಲಿತರೂ ತಮ್ಮ ಪರಿಶ್ರಮದಿಂದ, ತಮ್ಮ ಪ್ರಯತ್ನದಿಂದ ಮುಂದೆ ಬರ್ಬೋದು, ಸ್ಕೂಲೇ ಮುಖ್ಯವಾಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. 55ರಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್, ಹೇಗೇನು ಗೌರ್ಮೆಂಟ್ ಕಾಲೇಜಿಗೆ ಕೂಡ ಅಷ್ಟೊಂದು ಹೆಸರಿದ್ದಿಲ್ಲ, ಅಲ್ಲೆಲ್ಲ ಮಜಾ ಮಾಡುವವರೇ ಇದ್ದದಂತೇಳಿ. ಹಾಗೆ ಅಲ್ಲಿ ನಾನು ಮುಂಡು ಹಾಕಿ ಹೋಗ್ತಾಯಿದ್ದು. ನಮ್ಮ ಹತ್ರ 2 ಮುಂಡಿದ್ದು ಅಷ್ಟೇ. ಈಗಿನ ಯೂನಿವರ್ಸಿಟಿ ಕಾಲೇಜ್? ಹೌದೌದು, ಈಗಿನ ಯೂನಿವರ್ಸಿಟಿ ಕಾಲೇಜ್. ಅಲ್ಲಿ ನನಗೊಂದು ಪ್ಯಾಂಟ್ ಹಾಕ್ಬೇಕಂತ ಆಯಿತು. ಹಾಗೆ ಪ್ಯಾಂಟ್ ಹಾಕೋದು ಹೇಗೆ, NCC ಸೇರಿಬಿಟ್ಟದು. NCC ಪ್ಯಾಂಟ್ ಧರ್ಮ ಸಿಗ್ತದೆ, ಶೂಸ್ ಧರ್ಮ ಸಿಗ್ತದೆ. ಹಾಗೆ ವಾರಕ್ಕೊಂದು ಸಲ ಡ್ರೆಸ್ ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಅಲ್ಲಿ ಕೆಲವರದ್ದು ಇತ್ತು. ನಮ್ಮದರಲ್ಲಿ ಒಂದು ಸುಂದರಾಳು ಅಂತ ಇದ್ದರು, ಈ ಶ್ರೀನಿವಾಸ ಅವರದ್ದೆಲ್ಲ ಸಂಬಂಧಿಗಳು. ಅವರೊಟ್ಟಿಗೆ ಒಂದು ಉಮೇಶ್ ಚಂದ್ರ ಇದ್ದಾನೆ, ಮತ್ತೊಂದು ರಮೇಶ್ ನಾಯ್ಕ ಅಂತ ಇದ್ದರು, ಅವರು ಸ್ಪೋರ್ಟ್ಸ್ ಮ್ಯಾನ್. ಹಾಗೆ ಅವರದೆಲ್ಲ ಪರಿಚಯ ಇತ್ತು. ಅದರಲ್ಲಿ ಸೋಮಶೇಖರ್ ಅಮೀನ್ ಅಂತ ನಾನು ಹೇಳಿದಾಗೆ ಅಲ್ಲಿ ಅವರು ಫಸ್ಟ್ ಗ್ರೂಪ್ನಲ್ಲಿದ್ದರು, ನಾನು ಸೆಕೆಂಡ್ ಗ್ರೂಪ್ನಲ್ಲಿದ್ದೆ. ಆರ್ಟ್ಸ್ ಕಾಲೇಜಲ್ಲಿರುವಾಗ ನಮಗೆ ಒಂದು ಶಾಪ್ ಇತ್ತು ನನ್ನ ಭಾವನಿಗೆ, ಮಾರ್ಕೆಟ್ ರೋಡ್ನಲ್ಲಿ. ಆರ್ಟ್ ಶಾಪ್ ಅಂದರೆ ಕ್ಲಾತ್ ಶಾಪ್ಗೆ ನಾವು ಹೋಗ್ತಿದ್ದೆ ಬೆಳಿಗ್ಗೆ ಎದ್ದುಕೊಂಡು ವ್ಯಾಪಾರ ಮಾಡಲಿಕ್ಕೆ. ವ್ಯಾಪಾರ ಮಾಡಿ ಏನೋ ಸ್ವಲ್ಪ ಅದರಲ್ಲಿ ನನಗೊಂದು ಸಣ್ಣ ಪರ್ಸೆಂಟೇಜ್ ಸಿಗ್ತಿತ್ತು, ಅದರಲ್ಲಿ ಕೊಡೋದು. ಆಚೆ ಹೋಗುವಾಗ ನಾನು ಶಾಲೆಯಿಂದ ಮಧ್ಯಾಹ್ನ ಊಟಕ್ಕೆ ಶಾಪಿಗೆ ಹೋಗ್ತಿದ್ದಾಗ ಎಲ್ಲರೂ ಹೇಳಿದ್ರು, ಕಪ್ಪೆ ಡಾಕ್ಟ್ರು ಅಂತೇಳಿ. ಬಿಕಾಸ್ ವಿ ಆರ್ ಡಿಸೆಕ್ಟಿಂಗ್ ಫ್ರಾಗ್ ಎಲ್ಲ ಇದ್ರಲ್ಲ, ಅದನ್ನು ಕಪ್ಪೆ ಡಾಕ್ಟ್ರ್ ಅಂತೇಳಿ. ಅದೊಂದು ಮನಸ್ಸಲ್ಲಿತ್ತು ನನಗೆ, ಅದನ್ನು ಗಮನಕ್ಕೆ ತಗೊಳ್ಳಿಲ್ಲ. ಕಪ್ಪೆ ಡಾಕ್ಟ್ರಿಗೆ ನಾನು ನಿಜ ಡಾಕ್ಟ್ರ್ ಆಗ್ತದೆ ಅಂತೇಳಿ ಆಗ ನಾನು ಗ್ರಹಿಸಲಿಲ್ಲ, ಯಾಕೆಂದರೆ ಭಾಳ ಖರ್ಚು. ಆ ಸಮಯದಲ್ಲಿ ನಾನು ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕ್ಲರ್ಕ್ ಇದ್ದು ಕೆಲಸ ಉಂಟು, ಅದಕ್ಕೆ ಕೂಡ ಅಪ್ಲಿಕೇಶನ್ ಹಾಕಿದ್ದೆ. ಸಿಕ್ಕಿದ್ರೆ ಹೋಗ್ತಿದ್ದೆ, ಸಿಗಲಿಲ್ಲ. ಅದೇ ರೀತಿ ಮೆಡಿಕಲ್ಗೆ ಹೋಗೋ ಮೊದಲು ನಾನು ಅಗ್ರಿಕಲ್ಚರ್ ಆಗ್ಬೋದು, ಅಲ್ಲಿ ಸುಲಭ ಆಗ್ಬೋದು, ಮಾರ್ಕ್ ಇಷ್ಟಿದ್ರು ಕಲಿಯೋದು ಕಷ್ಟ, ಹಣದ ಅಡಚಣೆ ಇರುತ್ತೆ ಅಂತ ಹೇಳುವಾಗ ಕಡೆಗೆ MMC ಇದು ಮೆಡ್ರಾಸ್ನಲ್ಲಿ. ಆಗ ಮೆಡ್ರಾಸ್ನಲ್ಲಿ ನಮಗೆ ಸೌತ್ ಕೆನರಾಗೆ 13 ಸೀಟ್ ಇತ್ತು ಮೆಡಿಕಲ್ ಕಾಲೇಜಿಗೆ. 13 ಸೀಟ್ನಲ್ಲಿ ಅಲ್ಲಿ ಹೋಗಾಗ ಅಲ್ಲಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗುವಾಗ ಹೇಗೆ ಅಂತೇಳಿ ಅದನ್ನು ನೋಡುವಾಗ ನನ್ನ ಭಾವ ಇದ್ದರು, ಇನ್ನೊಬ್ಬರು ಭಾವ ಅಲ್ಲಿ ಗೋವಿಂದ ಅಂತೇಳಿ, ಯೂನಿವರ್ಸಲ್ ವಾಚ್ ವರ್ಕ್ಸ್ ಅವರ ತರಿತು. ಅವರು ಹೇಳಿದ್ರು, ನೋಡುವ ಏನಾದ್ರು ಮಾಡುವ, ಸಾಲ ಮಾಡಿ ಅದನ್ನು ಕಲಿಸುವ ಅಂತೇಳಿ
ಅವರ ಪ್ರೇರಣೆಯಿಂದ ನಾನು ಮೆಡಿಕಲ್ ಕಾಲೇಜಿಗೆ ಸೇರಿದ್ದೆ, ಮೆಡ್ರಾಸ್ ಮೆಡಿಕಲ್ನಲ್ಲಿರುವಾಗ ನಮ್ಮ ಆ ಬ್ಯಾಚ್ನಲ್ಲಿ ನಾವು 4-5 ಜನ ಇದ್ದೆವು. ಒಂದು ಶೇಷಾದ್ರಿ ಅಂತೇಳಿ, ಶೇಷಾದ್ರಿ, ಉಚ್ಚಲ್ ಶೇಷಾದ್ರಿ, ಅವರು ಪ್ರೊಫೆಸರ್ ಆಗಿ ದಾವಣಗೆರೆಯಲ್ಲಿ ಆಗಿ ಈಗ ಬ್ಯಾಂಗ್ಳೂರು ರಿಟೈರ್ಡ್ ಆಗಿದ್ದಾರೆ. ಅವರ ಅಣ್ಣ ಇನ್ನೊಬ್ಬರು ಇದ್ದರು, ತಾರನಾಥ್ ಅಂತ. ಮತ್ತು ನಮ್ಮ ಬ್ಯಾಚಿನಲ್ಲಿ ಮೆಡ್ರಾಸ್ ಮೆಡಿಕಲ್ ಕಾಲೇಜಿನಲ್ಲಿ ರಮಾನ್ ಕಾಮತ್ ಅಂತ ಇದ್ದರು, ರವೀಂದ್ರನಾಥ್ ಅಂತ ಇದ್ದರು, ಮತ್ತು ಗೋಪಾಲಕೃಷ್ಣ ದೇರಬೈಲ್ ಅಂತ. ಇಷ್ಟು 5 ಜನ ನಾವು MMCಯಲ್ಲಿ. ಬಾಕಿಯವರು ಕೆಲವರು ಇದರಲ್ಲಿದ್ದರು, ಸ್ಟ್ಯಾನ್ಲಿ ಮೆಡಿಕಲ್ ಕಾಲೇಜಿನಲ್ಲಿ, ಅಲ್ಲಿ MBBS. ಬಾಲ್ಯದಿಂದಲೇ ಒಂದು ಕನಸನ್ನು ಕಂಡವರಲ್ಲ, ನಾನು ವೈದ್ಯನಾಗಬೇಕಂತ ಕನಸು ಕಂಡವರಲ್ಲ. ಬದಲಾಗಿ ಬೇರೆ ಯಾವುದು ಅಗ್ರಿಕಲ್ಚರ್ ಫೀಲ್ಡ್ ಇರ್ಬೋದು ಅಥವಾ ಬೇರೆ ಯಾವುದು ಉದ್ಯೋಗ ಇರ್ಬೋದು, ಪ್ರೊಫೆಷನಲ್ ಕ್ಷೇತ್ರ ಇರ್ಬೋದು, ಅದಕ್ಕೆ ಹೋಗ್ಬೋದು ಅಂತಲೂ ಇತ್ತು. ಬದಲಾಗಿ ಕೊನೆಗೆ ನೀವು MBBS ಹೋಗುವಂಥ ಮನಸ್ಸನ್ನು ಮಾಡಿದ್ರಿ. ಹೇಗಾಯಿತು ಈ ಮನಸ್ಸು ಅಲ್ಲಿ ವೈದ್ಯಕೀಯ ಶಿಕ್ಷಣ ಪಡಿಬೇಕಂತ ನಿಮಗೆ? ಕನಸೇ ಇಲ್ಲ, ನಾನು ವೈದ್ಯಕೀಯನೇ ಆಗೋದಂತ ನಾನು ಗ್ರಹಿಸಲೇ ಇಲ್ಲ. ನಮ್ಮ ಪರಿಸ್ಥಿತಿ ಹಾಗಿತ್ತು. ಮೆಡಿಕಲ್ ಕಾಲೇಜ್ ಅಂತ ಹೋದರೆ ಏನು ಕಮ್ಮಿ ಇದ್ದರೂ ಕೂಡ ಅಲ್ಲಿ ಹೋಗಿ ಅಲ್ಲಿ ನಾವು ವಾಸ್ತವ ಮಾಡಿಕೊಂಡು ಹಾಸ್ಟೆಲ್ ಫೀಸ್ ಕೊಟ್ಟು ಬರುವಾಗ ತುಂಬ ಖರ್ಚಿತ್ತು. ಆ ಖರ್ಚು ಇಲ್ಲ ಅಂತ ಸಾಧ್ಯವಾಗಲಿಕ್ಕೆ ಅಂತೇಳಿ ನನ್ನ ಮನಸ್ಸಿನಲ್ಲಿತ್ತು. ಏನೋ ಇದು ಋಣಾನ್ ಬಂದ ಅಂತ ಹೇಳಿದ್ರೆ ಅದೃಷ್ಟ ಹೇಳ್ತಾರೆ, ಅದೃಷ್ಟ. ಯುವರ್ ಡೆಸ್ಟಿನ್ ಟು ಬಿಕಮ್ ಸಂಬಡಿ ಅಂತ ಹೇಳಿದರೆ ಅದರಲ್ಲಿ ದೇವರೇ ಒಂದು ಮಾರ್ಗವನ್ನು ತೋರಿಸ್ತಾರೆ. ಹಾಗೆ ದೇವರು ತೋರಿಸಿದ ಮಾರ್ಗ ಅಂತ ನನಗೆ ಅನ್ನಿಸ್ತದೆ. ಮೆಡಿಕಲ್ ಕಾಲೇಜಿನಲ್ಲಿ 4.5 ವರ್ಷ ಕೋರ್ಸ್, 1 ವರ್ಷ ಇಂಟರ್ನ್ಶಿಪ್, 1 ವರ್ಷ ಹೌಸ್ ಸರ್ಜನ್ಸ್, ಆಗ 6.5 ವರ್ಷ ಕೋರ್ಸ್. 60ರಲ್ಲಿ 59ರಲ್ಲಿ ನಮ್ಮ ಪರೀಕ್ಷೆ ಆಯಿತು, MBBS ಆಯಿತು. ಆಮೇಲೆ 1 ವರ್ಷ ಇಂಟರ್ನ್ಶಿಪ್, ಆಮೇಲೆ 1 ವರ್ಷ ಹೌಸ್ ಸರ್ಜನ್ಸ್. ಇಂಟರ್ನ್ಶಿಪ್ ಮಾಡುವಾಗ ಅಲ್ಲಿ ಆಗ ECPMG ಅಂತ ಒಂದು ಪರೀಕ್ಷೆ ಇತ್ತು, ಎಜುಕೇಷನ್ ಕೌನ್ಸಿಲ್ ಫಾರ್ ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ಸ್ ಬೈ USA. ಅದರಲ್ಲಿ ಪರೀಕ್ಷೆಯಲ್ಲಿ ಪಾಸಾಯಿತು. ಪಾಸಾದಮೇಲೆ ನೋಡುವ ಅಮೇರಿಕಾದಲ್ಲಿ ಏನಾಗ್ತದೆ ಅಂತೇಳಿ ಒಂದು ಅಪ್ಲಿಕೇಶನ್ ಆಗಿದೆ. ಅಲ್ಲಿ ಜಾನ್ಸ್ ಹಾಪ್ಕಿನ್ಸ್ಗೆ ಒಂದು 7 ಇಯರ್ ಕೋರ್ಸ್ ಅಂತ, ನ್ಯೂರೋ ಸರ್ಜರಿ ಕೋರ್ಸ್ ಅಂತ. ಸರ್, ಮುಂದಕ್ಕೆ MBBS ಅಲ್ಲಿ ನ್ಯೂರೋ ಸರ್ಜರಿ ವಿಭಾಗ ಇದನ್ನು ಆಯ್ಕೆ ಮಾಡಲಿಕ್ಕೆ ಹೇಗೆ ನಿಮಗೆ ಇಂಟ್ರೆಸ್ಟ್ ಆಯಿತು? ಇದಕ್ಕೇನು ಕಾರಣ ಸರ್? MBBS ಆದಮೇಲೆ ಹೇಳಿದಾಗ ಇಂಟರ್ನ್ಶಿಪ್ ಹೌಸ್ ಸರ್ಜನ್ಸ್ ಆಯಿತು. ಹೌಸ್ ಸರ್ಜನ್ಸ್ ಆದಮೇಲೆ ನಾನು MScಗೆ ಟ್ರೈ ಮಾಡ್ತಾಯಿದ್ದೆ. MScಗೆ ಮೈಸೂರಿಗೆ ಟ್ರೈ ಮಾಡುವಾಗ ನೀವು ಇಲ್ಲೇ ಅವನ್ನೆಲ್ಲ, ನೀವು ಇದು ಮದ್ರಾಸ್ನ ಹುಡುಗ, ನಿಮಗೆ ಸೀಟ್ ಇಲ್ಲ ಅಂತ ಆಯಿತು. ಸೀಟ್ ಇಲ್ಲ ಅಂತ ಹೇಳುವಾಗ ಎಲ್ಲಿ ಕೊಡೋದು ಸೀಟ್ ಇಲ್ಲ MSಗೆ ಹೋಗಲಿಕ್ಕೆ. ಫಸ್ಟ್ MCH ಮಾಡಬೇಕಾದ್ರೂ ಕೂಡ MS ಮಾಡುವಾಗತ್ತಿತ್ತು ಜನರಲ್ ಸರ್ಜನಲ್ಲಿ. ಹಾಗಿರುವಾಗ ಕಡೆಗೆ ಏನು ಆಯಿತು, ನಾನು ಸ್ವಲ್ಪ ಒಂದು 5 ತಿಂಗಳು ರೈಲ್ವೆ ಹಾಸ್ಪಿಟಲ್ ಒಂದು ಕೆಲಸ ಮಾಡಿದೆ. ಅಲ್ಲಿಂದ ಬಂತು ಈ KMCಗೆ ಒಂದು ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಂದು 6 ತಿಂಗಳು. ಅಷ್ಟರಲ್ಲಿ ನಾನು ಇದಕ್ಕೆ ಇಲ್ಲಿಗೆ ಅಪ್ಲೈ ಮಾಡಿದೆ, ಡೆಲ್ಲಿಗೆ ಅಪ್ಲೈ ಮಾಡುವಾಗ ಸೀಟ್ ಸಿಕ್ಕಿದೆ, ಬಾ ಅಂತಾಯಿತು. ಅಲ್ಲಿ ಹೋದಾಗ ನನ್ನ ಪ್ರೊಫೆಸರ್ ಹೇಳಿದರು, ನೋಡು ನಿಮಗೆ ಒಂದು ಥೀಸಿಸ್ ಸಬ್ಜೆಕ್ಟ್ ನಾನು ಸೆಲೆಕ್ಟ್ ಮಾಡಿದ್ದೇನೆ, ದಟ್ ಈಸ್ ಎ ಸ್ಟಡಿ ಆಫ್ ಅಕ್ಯೂಟ್ ಹೆಡ್ ಇಂಜುರೀಸ್ ಅಂತ ಹೇಳಿದ್ರು. ನಾನು ಜನರಲ್ ಸರ್ಜರಿಗೆ ಹೋದ್ದು, ಅವರು ಥೀಸಿಸ್ ಸಬ್ಜೆಕ್ಟ್ ಕೊಟ್ಟದ್ದು ನ್ಯೂರೋ ಸರ್ಜರಿ, ಅಕ್ಯೂಟ್ ಹೆಡ್ ಇಂಜುರೀಸ್ ಅಂತ. ಅಲ್ಲಿಂದ ಪ್ರಾರಂಭವಾಯಿತು. ಅಲ್ಲಿಂದ ಪ್ರಾರಂಭವಾಗಿ ಪರೀಕ್ಷೆಗೆ ಇನ್ನೊಂದು 3 ತಿಂಗಳಿರುವಾಗ ಅಕ್ಕಪಕ್ಕದಲ್ಲಿ ಒಂದು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಇತ್ತು. ಅಲ್ಲಿ ರಿಜಿಸ್ಟ್ರಾರ್ ಪೋಸ್ಟ್ ವೇಕೆಂಟ್ ಉಂಟು ಅಂತ ಇತ್ತು. ನಾನು ಸುಮ್ಮನೆ ಅಪ್ಲೈ ಮಾಡಿದೆ. ಮತ್ತು ಪ್ರೊಫೆಸರ್ ಹೇಳಿದೆ, ಸರ್ ಇನ್ನೂ ಓನ್ಲಿ 3 ಮಂತ್ಸ್ ಉಂಟು, ನಾನು ಅಲ್ಲಿ ಪ್ರಯತ್ನ ಮಾಡ್ತೇನೆ. ನನ್ನ ಸಹಪಾಠಿಗಳು ಹೇಳಿದ್ರು, ಇವನಿಗೆ ಹುಚ್ಚಿಟ್ಟಿದೆ, MS ಪಾಸ್ ಮಾಡಿದ್ಲಿ, ಈಗಲೇ ಅಲ್ಲಿ ಹೋಗ್ತಾ ಇದ್ದಾನೆ ಅಂತೇಳಿ. ಸೊ ಫಸ್ಟ್ ಸಂಬಳ ಸಿಕ್ಕದಲ್ಲಿ ಅವರಿಗೆಲ್ಲ ಒಂದು ಕಾಪಿ ಕೊಟ್ಟೆ, ಒಂದು ಊಟ. ಅವರು ಬಾಯಿ ಮುಚ್ಚಿ ಮತ್ತೆ ಕೂತ್ಕೊಂಡ್ರು. ಅಲ್ಲಿ ಪರೀಕ್ಷೆ ಪಾಸಾಯಿತು. ಪಾಸಾದ ಮೇಲೆ ನಾನು ಅಲ್ಲಿ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡುವಾಗ ಇಬ್ಬರ ನನಗೆ ಪರಿಚಯ ಆಯಿತು. ಅವರಿಂದ ಬೇಕಾದಷ್ಟು ಸಲಹೆಗಳು ಇತ್ತು. ಅದರಲ್ಲಿ ಒಬ್ಬಳು ಜಾನಕಿ ಅಂತ, ಅವರು ಇಲ್ಲಿ ವೆಲ್ಲೂರಿನಲ್ಲಿ ಕೆಲಸ ಮಾಡ್ತಾಯಿದ್ರು ನ್ಯೂರಾಲಜಿ ಡಿಪಾರ್ಟ್ಮೆಂಟ್. ಮತ್ತೊಂದು AD ಸೈಗಲ್ ಅಂತ, ಅರ್ಜುನ್ ಸೈಗಲ್, ಅವರು ನ್ಯೂರೋ ಸರ್ಜನ್. ಅಲ್ಲಿದ್ದಾಗ ಕೂಡ ನೋಡುವ ನ್ಯೂರೋ ಸರ್ಜರಿ ಮಾಡುವ ಅಂತ ಹೇಳಿ ನಾನು ಬ್ರಿಟನ್ನಲ್ಲಿ 2 ಕಡೆಯಲ್ಲಿ ಜೂನಿಯರ್ ರಿಜಿಸ್ಟ್ರಾರ್ ಕೆಲಸ ಸಿಕ್ಕಿತ್ತು. ಅಷ್ಟರಲ್ಲಿ ನಾನು ಜಾನಕಿ ಹತ್ತಿರ ಮಾತಾಡಿದೆ. ಡಾಕ್ಟರ್ ಜಾನಕಿ ಅವರು ನಮ್ಮ ಪದ್ಮಾವತಿದು ತಂಗಿ, ಫೇಮಸ್ ಕಾರ್ಡಿಯಾಲಜಿಸ್ಟ್ ಆಫ್ ಡೆಲ್ಲಿ, ಈಗಲೂ ಇದ್ದಾರೆ ಅವರು, ಭಯಂಕರ ಒಳ್ಳೆಯ ಹೆಸರುವಾಸಿ. ಅವರ ತಂಗಿ ಹೇಳಿದರು, ನಿಮಗೆ ಈಗ ಒಂದು ನ್ಯೂರೋ ಸರ್ಜನ್ ಆಗಬೇಕಾದ್ರೆ ಒಂದು ಡಿಗ್ರಿ ಆಗುತ್ತೆ ಬಿಟ್ಟು, ನೀನು ಅಲ್ಲಿ ಹೋಗಿ ಕೆಲಸ ಮಾಡಿದ್ದು ಬರುವಾಗ ಡಿಗ್ರಿ ಇಲ್ಲದೆ ನೀನನ್ನು ಇಲ್ಲಿ ಯಾರು ರೆಕಗ್ನೈಸ್ ಮಾಡೋದಿಲ್ಲ. ಆದರೆ ನಿಮಗೆ ಇದು ಒಳ್ಳೆಯದು ಅಂತೇಳಿ ವೆಲ್ಲೂರಿಗೆ ಹೋಗು, ವೆಲ್ಲೂರಿನಲ್ಲಿ ನಾನು ಮಾತಾಡ್ತೇನೆ, ಜೇಕಬ್ ಚಾಂಡಿ ಅಂತ ಹೇಳಿ ಅವ್ರು ಮಾತಾಡಿದ್ರು. ಜೇಕಬ್ ಚಾಂಡಿ ಬರಲಿ ಅಂತ ಹೇಳಿದ್ರು, ಈಗಲೇ ಕಳಿಸ್ಕೊಡು ಅಂತ ಹೇಳಿದೆ. ಸ್ವಾಮಿ, ನಾನು ಕೆಲಸದಲ್ಲಿದ್ದೇನೆ ಡೆಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ, ನನ್ನ ಜೈಲಿಗೆ ಹಾಕ್ಬೋದು, ನಾನು ಹೇಳಿದೆ ಹೋದೆ ಅಂತ ಹೇಳುವಾಗ ಅಲ್ಲಿ ಚಾಂಡಿ ಹೇಳಿದ್ರು, ಡೋಂಟ್ ವರಿ ಅಂತ. ಭಾಳ ಇನ್ಫ್ಲೂಯೆನ್ಷಿಯಲ್ ಆದ ಡೇಸ್ ಅವರು ಡೆಲ್ಲಿ ಅದರಲ್ಲೆಲ್ಲ ಬರ್ತಾಯಿದ್ರು. ಅವ್ರು ಹೇಳಿದ್ರು, ಡೋಂಟ್ ವರಿ ಬಾಯ್, ಕಮ್ ಅಂತೇಳಿ ಅಲ್ಲಿ MCHಗೆ ವೆಲ್ಲೂರಿನಲ್ಲಿ ಸೇರಿದ್ದು. ಅಲ್ಲಿಂದ ಪಯಣ. ಖಂಡಿತ ನಿಮ್ಮ ಬಾಲ್ಯದಿಂದ ನಿಮ್ಮ
ಕಲಿಕೆಯ ಕೊನೆಯ ಹಂತ ಏನಿದೆ ನ್ಯೂರೋ ಸರ್ಜರಿ, ಅಲ್ಲಿವರೆಗೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಶೇರ್ ಮಾಡಿದ್ದೀರಿ. ಇನ್ನೂ ಹೆಚ್ಚಿನದಾಗಿ ನಾವು ಮಾತುಕತೆಯನ್ನು ಮುಂದುವರಿಸೋಣ ಸರ್. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಹಿರಿಯ ನ್ಯೂರೋ ಸರ್ಜನ್ ಇವರ ಜೊತೆ ಮಾತಾಡ್ತಾ ಇದ್ದೀವಿ. ಡಾಕ್ಟರ್, ಈಗ ನೀವು ನ್ಯೂರೋ ಸರ್ಜರಿ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ್ರಿ. ಅಲ್ಲಿಂದ ನಂತರ ಹೇಗೆ ನಿಮ್ಮ ಪ್ರೊಫೆಷನಲ್ ಲೈಫ್ ಮುಂದುವರಿಯಿತು ಸರ್? ನ್ಯೂರೋ ಸರ್ಜರಿ ವಿಭಾಗದಲ್ಲಿ ಒಂಚೂರು ಸೆಲೆಕ್ಟ್ ನಿಮಗೆ ಇಲ್ಲಿ ಪಾಸ್ ಆಗಬೇಕು, ಎಕ್ಸಾಮ್ ಪಾಸ್ ಆಗಬೇಕು, ಒಂದು ಡಿಗ್ರಿ ಸಿಗಬೇಕು, ಇಲ್ಲದ್ರೆ ನ್ಯೂರೋ ಸರ್ಜನ್ ಆಗೋದಿಲ್ಲ. ಸೊ ಅಲ್ಲಿ ಪರೀಕ್ಷೆಯಲ್ಲಿ ಪಾಸಾಗಿ MCH ಡಿಗ್ರಿ ಆಯಿತು. MCH ಡಿಗ್ರಿ ಆದ ಮೇಲೆ ನನಗೆ ಆಗಲೇ ಏನು ಕೆಲಸ ಸಿಕ್ಕಲಿಲ್ಲ. ಅದರಿಂದ ನಾನು ಅಲ್ಲಿ ಸ್ವಲ್ಪ ಸಮಯ ನನಗೆ ಬೇರೆ ಒಂದು ಅಲ್ಲಿ ಕೆಲಸ ಕೊಟ್ಟು ಒಂದು 5-6 ತಿಂಗಳು ನನ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಆ ಸಮಯದಲ್ಲಿ ಇಲ್ಲಿದ್ದ ಪ್ರೊಫೆಸರ್ ಡಾಕ್ಟರ್ ಯೋಗೀಶ್ ಪೈ ವೆಲ್ಲೂರಿಗೆ ಬಂದಿದ್ದರು. ಅವರ ಕ್ಲಾಸ್ಮೇಟ್ ಆಗಿದ್ದ ಡಾಕ್ಟರ್ ಜೇಕಬ್ ಅಬ್ರಾಹಂ ಅಂತ, ಅವರು ಕೂಡ ನ್ಯೂರೋ ಸರ್ಜನ್ ಆಗಿ ನಮ್ಮ ಮಾರ್ಗದರ್ಶಕರಲ್ಲಿ ಅವರೊಬ್ಬರು. ಒಂದು ಜೇಕಬ್ ಚಾಂಡಿ, KV ಮತಾಯಿ ಮತ್ತು ಜೇಕಬ್ ಅಬ್ರಾಹಂ 3 ಜನ ಇದ್ದರು. ಅವರಲ್ಲಿ ಜೇಕಬ್ ಅಬ್ರಾಹಂ ಯೋಗೀಶ್ ಪೈ ಅವಳಿದ್ದು ಗೋಲ್ಡ್ ಮೆಡಲಿಸ್ಟ್ ಅವ್ರದ್ದಲ್ಲಾಗಿದ್ದರು. ಅವರು ಮಾತಾಡುವಾಗ ನನ್ನ ವಿಷಯ ಅಲ್ಲಿ ಬಂತು. ಆಗ ಯೋಗೀಶ್ ಪೈ ಹೇಳಿದ್ರು, ಮಣಿಪಾಲದಲ್ಲಿ ನಾವೊಂದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡುವುದಿಲ್ಲ, ಇದನ್ನು ಆಲೋಚನೆ ಮಾಡ್ತಾ ಇದ್ದೇವೆ, ನಿಮಗೆ ಹುಡುಗ ಬರುವ ಅಂತ ಆಲೋಚನೆ ಇದ್ದರೆ ಅವನ ಹತ್ರ ಮಾತಾಡಿ, ಅವನು ಎಷ್ಟು ಹೇಳಿದ್ರೆ ನಾವಲ್ಲಿ ವ್ಯಾಪಾರ ಮಾಡ್ತೇವೆ ಅಂತ ಒಂದು ಸಂದೇಶವನ್ನು ಅವ್ರಿಗೆ ಕೊಟ್ಟಿದ್ದರು. ಅದೇ ಪ್ರಕಾರ ಮತ್ತೊಂದು ಲೆಟ್ರ್ ಬಂದು ನಾನು ಮಣಿಪಾಲಿಗೆ ಹೋದೆ. 1968ನಲ್ಲಿ ವೆಲ್ಲೂರು ಬಿಟ್ಟು ಮಣಿಪಾಲಿಗೆ ಹೋಗಿ ಒಂದು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟನ್ನು ಪ್ರಾರಂಭಿಸಿದ್ದು. ನ್ಯೂರೋ ಸರ್ಜರಿ ಪ್ರಾರಂಭಿಸುವಾಗ ಈಗ ಒಂದು ಪ್ರಾರಂಭಿಸಬೇಕಾದ್ರೆ ನಿಮಗೊಂದು 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ ಇವೆಲ್ಲ ಹಣ ಬೇಕಾಗ್ತದೆ. ಆ ಟೈಮ್ ನಾನು ಆರಂಭಿಸಿದಾಗ 25,000, 30,000 ರೂಪಾಯಿ ಖರ್ಚು ಮಾಡಿ ಅಗತ್ಯವುಳ್ಳಂಥ ಕೆಲವೊಂದು ನ್ಯೂರೋ ಸರ್ಜರಿ ಮಾಡುವಂಥ ಚಿಕಿತ್ಸೆಗೆ ಬೇಕಾದಂಥ ಸಾಮಗ್ರಿಯನ್ನು ಪರ್ಚೇಸ್ ಮಾಡಿ ಮಾಡ್ತಿದ್ದೆವು. ಅದರಲ್ಲಿ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ತುಂಬ ವ್ಯತ್ಯಾಸ ಉಂಟು. ಆಗಿನ ಕಾಲದಲ್ಲಿ ಅಂದರೆ ಬ್ರೈನ್ ಟ್ಯೂಮರ್ ಅಂದರೆ ಖಾಲಿ ಒಂದು ಕರೆಕ್ಟಾಗಿ ಪರೀಕ್ಷೆ ಮಾಡಿದರೆ
ಮತ್ತು ಏನು ಪರೀಕ್ಷೆ ಮಾಡಬೇಕಂತ. ಈಗ ಇನ್ವೇಸಿವ್ ಇನ್ವೆಸ್ಟಿಗೇಷನ್ ಅಂತ ಇತ್ತಲ್ಲಿ. ಇನ್ವೇಸ್ ಅಂದರೆ ಒಂದು ಕಾಯಿಲೆ ಉಂಟು, ಒಂದು ಪಾರ್ಶ್ವ ಇದ್ದರೆ ಅದಕ್ಕೆ ಆ್ಯಂಜಿಯೋಗ್ರಾಮ್ ಮಾಡೋದಂತ. ಇನ್ನದು ತಲೆಯಲ್ಲಿ ಏನು ಗೊತ್ತಾಗೋದಿಲ್ಲ, ತಲೆಯಲ್ಲಿ ಒತ್ತಡ ಇದ್ದಾಗ ವೆಂಟ್ರಿಕ್ಯುಲರ್ ಮಾಡುವಂಥದ್ದು. ಮತ್ತೊಂದು ನ್ಯೂಮನ್ ಸರ್ಕ್ಯುಲರ್, ಬೆನ್ನಲ್ಲಿ ನೋವುಂಟು ಎಂಥ ಕೈಕಾಲಿನಲ್ಲಿ ಶಕ್ತಿ ಕಮ್ಮಿ ಇದ್ದರೆ ಮೈಲೋಗ್ರಾಮ್ ಮಾಡುವಂಥ. ಇಂಥದ್ದೆಲ್ಲ ಆಗಿನ ಕಾಲದಲ್ಲಿ ಮಾಡ್ತಿದ್ದಂಥ ಚಿಕಿತ್ಸಾ ಪರಿಶೋಧನೆಗಳು. ಈಗ ಅದನ್ನು ಯಾರೂ ಮಾಡೋದಿಲ್ಲ. ಅಂದರೆ ತುಂಬ ಬೆಳವಣಿಗೆ ಆಗಿದೆ, ತುಂಬ ಅನುಕೂಲ ಇದೆ. ಈಗ ನೋಡಿದರೆ CT ಸ್ಕ್ಯಾನ್ ಉಂಟು, MRI ಸ್ಕ್ಯಾನ್ ಉಂಟು, ಮತ್ತು DSA ಉಂಟು. ಅಂಥದ್ದೆಲ್ಲ ಈಗ ಇರುವಾಗ ಪರೀಕ್ಷೆ ಮಾಡೋದು ಮತ್ತು ಇದೆಲ್ಲ ಸುಲಭವಾಗಿದೆ. ಅದು ಅಲ್ಲದೆ ಪರೀಕ್ಷೆ ಮಾಡುವಾಗ, ಆಪರೇಷನ್ ಮಾಡುವಾಗ ಮ್ಯಾಗ್ನಿಫಿಕೇಷನ್ ಬರ್ತದೆ. ಒಂದು ವಸ್ತುವನ್ನು ನೋಡುವಾಗ ಒಂದು 3 ಪಾಲು 4 ಪಾಲು ಜಾಸ್ತಿ ಮಾಡಿದರೆ ನಮಗೆ ಅದರಲ್ಲಿ ಡ್ಯಾಮೇಜ್ ಆಗೋದು ಕಮ್ಮಿ ಆಗ್ತದೆ. ಆದರೆ ಮೈಕ್ರೋಸ್ಕೋಪ್ ಪರ್ಚೇಸ್ ಮಾಡುವಂಥ ಇದ್ದಿಲ್ಲ. ಅದನ್ನು ಒಂದು ಲೂಪ್ ಅಂತ ಯೂಸ್ ಮಾಡ್ತೇವೆ, ಮ್ಯಾಗ್ನಿಫೈಯಿಂಗ್ ಲೂಪ್ ಅಂತ. ಮ್ಯಾಗ್ನಿಫೈಯಿಂಗ್ ಲೂಪ್ ಅಂತ ಹೇಳಿದ್ರೆ ಈಗಲೂ ಕಾರ್ಡಿಯಾಕ್ ಸರ್ಜನ್ಸ್ ಯೂಸ್ ಮಾಡ್ತಾರೆ. ಅಲ್ಲಿ ಮಾಡಿಕೊಂಡು ಒಂದು ಲೈಟ್ ಸೋರ್ಸ್ ಬೇಕು. ಲೈಟ್ ಸೋರ್ಸಿಂದ ಮಾಡುವಾಗ ಈ ಎಷ್ಟು ಗಾತ್ರ ಉಂಟು ಅದರದ್ದು 3 ಪಾಲು ದೊಡ್ಡದಾಗಿ ಕಾಣ್ತದೆ. ದೊಡ್ಡದಾಗಿ ಕಾಣ್ತದೆ ಅಂದರೆ ಹತ್ತಿರದಲ್ಲಿ ಏನೆಲ್ಲ ಉಂಟು ನಮ್ಗೆ ಗೊತ್ತಾಗುವಾಗ ಬಾಕಿ ನರಗಳಿಗೆ ಅಪಾಯ ಆಗೋದು ಕಮ್ಮಿ ಆಗ್ತದೆ. ಅಂಥದ್ದನ್ನು ನಾವು ಆಗಲೇ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆವು. 68ರಿಂದ 70 ಬರುವಾಗ ನನಗೆ ತುಂಬ ಸಹಕಾರ ಕೊಟ್ಟವರು TMA ಪೈ ಸಹಕಾರ ಕೊಟ್ಟಿದ್ದರು, ರಮೇಶ್ ಪೈ ಕೊಟ್ಟಿದ್ದರು, ಅದರೊತ್ತಿಗೆ ರಾಮದಾಸ್ ಪೈ ಇದ್ದರು, ಮತ್ತು A. ಕೃಷ್ಣರಾವ್ ಅಂತ ಡೀನ್ ಇದ್ದರು. ಅವರೆಲ್ಲ ನನಗೆ ಭಾಳ ಪ್ರೋತ್ಸಾಹವನ್ನು ಕೊಟ್ಟವರು. ಆದರೆ ಜನ ಅಂತ ಹೇಳಿದ್ರೆ ಇದು ಸ್ಟಾರ್ಟ್ ಮಾಡುವಾಗ ಜನರಲ್ಲಿ ನಂಬಿಕೆ ಇರಲಿಲ್ಲ. ನ್ಯೂರೋ ಸರ್ಜನ್ ಅಂದರೆ ಇದೊಂದು ಫ್ಯಾಮಿಲಿ ಕಂಟ್ರೋಲ್ ಪ್ರೋಗ್ರಾಮ್ ಅಥವಾ ಪಾಪ್ಯುಲೇಷನ್ ಕಂಟ್ರೋಲ್ ಪ್ರೋಗ್ರಾಮಿದ ಒಂದು ಅಂಗ ಅಂತ ಒಂದು ಅದರ ಬಗ್ಗೆ ಜನರಿಗೆ ತಿಳುವಳಿಕೆನೇ ಇರಲಿಲ್ಲ. ತಿಳುವಳಿಕೆ ಇಲ್ಲ. ಅದೇ ಅವರು ಹೇಳಿದ್ರು ಇಲ್ಲಿ ಮಾಡಿ ಆಪರೇಷನ್ ಮಾಡಿ ಸಾಯ್ತಾರೆ ಅಂತ. ಅದೇ ಅಭಿಪ್ರಾಯ ಇದ್ದದ್ದು, ಆಪರೇಷನ್ ಮಾಡಿದ್ರೆ ಜನ ಬದುಕೋದಿಲ್ಲ, ಇದು ಸುಮ್ಮನೆ ಇವರದ್ದೆಲ್ಲ ಮಾಡ್ತಾರೆ ಅಂತೇಳಿ. ಆ ಅಪನಂಬಿಕೆ ಮತ್ತು ತಪ್ಪು ನಂಬಿಕೆಯನ್ನು ಹೋಗಲಾಡಿಸಬೇಕಾದ ಭಾಳ ಕಾರ್ಯಕ್ರಮ ಮಾಡಲೇಬೇಕಾಯ್ತು. ಅಲ್ಲಲ್ಲಿ ಹೋಗಿ ಲ್ಯಾಂಡ್ಸ್ನಲ್ಲಿ, ರೋಟ್ರಿಯಲ್ಲಿ ಎಲ್ಲ ಸ್ಪೀಚ್ ಕೊಟ್ಟು ಹೀಗೆ ಈಗ ತುಂಬ ಸುಧಾರಣೆ ಆಗಿದೆ ಅಂತೇಳಿ ಮಾಡಿಕೊಂಡು ಇರುವಾಗ ನನ್ನ ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಟು ಅವರು ಕೆಲವು ಇದನ್ನು ಸುಧಾರಣೆ ಮಾಡಲಿಕ್ಕೆ ನೋಡಿದರು. ಅಷ್ಟರಲ್ಲಿ ಕಾಮನ್ವೆಲ್ತಿಂದ ಒಂದು ಫೆಲೋಶಿಪ್ ಅಂತ ಬಂತು. ಅದು ಕೃಷ್ಣರಾವ್ ಒಂದು 3-4 ಜನ ಸೆಲೆಕ್ಟ್ ಮಾಡಿದ್ರು. ಒಂದು ಡಾಕ್ಟರ್ ಗೋಪಾಲ್ ರಾವ್ ಅಂತ ಒಂದು ಎನಾಟಮಿಲಿದ್ದರು, ಇನ್ನೊಂದು ಪೀಡಿಯಾಟ್ರಿಷಿಯನ್ ಪ್ರೇಮ್, ಮೂರನೇದಾಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದು. ಅದು ಕಾಮನ್ವೆಲ್ತ್ ಫೆಲೋಶಿಪ್ ಅಂದರೆ UK ಹೋಗುದು, ಯುನೈಟೆಡ್ ಕಿಂಗ್ಡಮ್. ನನಗೆ ಅದರಲ್ಲಿ ಎಡಿನ್ಬರೋದಲ್ಲಿ ಸಿಕ್ಕಿತ್ತು. ಎಡಿನ್ಬರೋ ಸ್ಕಾಟ್ಲ್ಯಾಂಡಿದ್ದು ಮುಖ್ಯ ಸ್ಥಳ ಎಡಿನ್ಬರೋ. ಸೊ ಅಲ್ಲಿ ನಾನು 1 ವರ್ಷ ಪ್ರಯತ್ನ ಮಾಡ್ತೆ. ಅಲ್ಲಿ 1 ವರ್ಷ ಇರುವಾಗ ಭಾಳ ಪ್ರಯೋಜನ ಆಯಿತು. ಅಲ್ಲಿದ್ದ 3 ಜನ ದೊಡ್ಡ ನ್ಯೂರೋ ಸರ್ಜನ್, ಗೆಲ್ಲಿಂಗ್ಹ್ಯಾಮ್ ಅಂತ ಇದ್ದರು, ಮತ್ತು ಹಿಚ್ಕಾಕ್ ಅಂತ ಇದ್ದರು, ಮತ್ತು ಹ್ಯಾರಿಸ್ ಅಂತ ಇದ್ದರು. ಇವರೆಲ್ಲ ತುಂಬ ಅನುಭವಸ್ಥರು. ಅವರಿಂದ ಅನುಭವದಿಂದ ನನಗೆ ಕೂಡ ಪ್ರಯೋಜನ ಆಯಿತು. ಅದೇ ರೀತಿಯಲ್ಲಿ ಕಾಮನ್ವೆಲ್ತ್ ಫೆಲೋಶಿಪ್ಪಿಂದ ನನಗೆ ಯುರೋಪಿಗೆ ಹೋಗುವ ಒಂದು ಕಾನ್ಫರೆನ್ಸ್ಗೆ ಹೋಗುವಂಥ ಅನುಕೂಲ ಕೂಡ ಬಂತು. ಅಲ್ಲಿ ಅವರೇ ಸಹಾಯ ಮಾಡಿದ್ರು, ಹೋಗಿ ಬಾ ಅಂತೇಳಿ. ಫಸ್ಟ್ ಟೈಮ್ ಹೋದ್ದು ಪ್ಯಾರಿಸ್ಗೆ ಹೋದಾಗ ವರ್ಷಾಯ್ ಪ್ಯಾಲೇಸ್ ಅಂತ ಉಂಟು, ಅಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು. ಮತ್ತು ನೆಕ್ಸ್ಟ್ ಇಲ್ಲಿ ಫ್ರೈಬರ್ಗ್ ಅಂತ ಉಂಟು, ಇಲ್ಲಿ ಜರ್ಮನಿಯಲ್ಲಿ, ಅಲ್ಲಿ ಹೋದ್ದು. ಅಲ್ಲಿ ಹೋಗುವಾಗ ಆಚೆ ತಿರುಗಾಡುವಂಥ ಅನುಭವ ಆಯಿತು ಕೂಡ ಆಯಿತು. ಅಲ್ಲಿಂದ ಹೋಗಿ ನಾನು ತಿರುಗಿ ಬರುವಾಗ ನನ್ನ ಹತ್ರ ಬ್ಯಾಗ್ ಇತ್ತು. ಬ್ಯಾಗಿನಲ್ಲಿ ಕಸ್ಟಮ್ನವ್ರು ತೆಗೆದು ಒಡೆದು ನೋಡ್ತಾರೆ ಏನಾದರೂ ಡ್ರಗ್ಸ್ ತಂದಿದ್ದಾನೆ ಅಂತ. ಆಗ ಎಲ್ಲ ಅಂದಾಜಿತ್ತು, ಇದೆಲ್ಲ ಡ್ರಗ್ಸ್ ಇದು ಮಾಡುವವರಂತ. ನಾನು ಮತ್ತೆ ಗೊತ್ತಾಯ್ತು ಇವ ಎಡಿಮಿರಲ್ದಾನೆ, ಇವ ಡಾಕ್ಟ್ರ್ ಇಂಥ ಮಾಡುವ ಕೆಲಸ ಅಲ್ಲ ಅಂತೇಳಿ ದೇ ಅಪಾಲಜೈಸ್ ಟು ಮೀ. ಆ್ಯಂಡ್ ದೆನ್ ಆಯಿತು. ಅಷ್ಟರಲ್ಲಿ ನನಗೆ ಇನ್ನೊಂದು ಡಾಕ್ಟರ್ ನ್ಯೂರೋ ಸರ್ಜನ್ ಪರಿಚಯ ಆಗಿತ್ತು, ಎಲ್ಲಿ ವೆಲ್ಲೂರಿನಿರುವಾಗ, ಅಮೇರಿಕದವರು. ಅವರು ಒಂದ್ಸಲ ನನ್ನನ್ನು ಎಡಿನ್ಬರ್ಗ್ ನನ್ನ ಕಂಡು ಅಂದರೆ ವೈ ಡೋಂಟ್ ಯು ಕಮ್ ಫಾರ್ 1 year ಟು ಯುನೈಟೆಡ್ ಸ್ಟೇಟ್ಸ್ ಅಂತೇಳಿ ಅವರೇ ಇನ್ವಿಟೇಷನ್ ಕೊಟ್ಟರು. ಆಯ್ತು ಅಂತ ಹೇಳಿದೆ. ಅಲ್ಲಿ ಹೋಗುವಾಗ ಅದೊಂದು ಇದು ಘಟನೆ. ನಂದು ಲಾಸ್ಟ್ ಡೇ ಇತ್ತು ವೀಸಾದಲ್ಲಿ ಹೋಗುವಾಗ. ಅಲ್ಲಿ ಒಂದು ಕಿಣಿ ಅಂತ ಇದ್ದರು, ಅವರು ತನ್ನ ಚಾರ್ಟರ್ಡ್ ಪ್ಲೇನ್ಸ್ ಯೂಸ್ ಮಾಡ್ತಿದ್ದು, ಕಮ್ಮಿಗರಾಗಿ ಹೋಗ್ತಿತ್ತು. ಅಲ್ಲಿ ಹೋಗುವಾಗ ಲಾಸ್ಟ್ ಡೇ, ಇಲ್ಲದ್ರೆ ನನ್ನ ಜೈಲಿಗೆ ಹಾಕುವಂಥದ್ದು. ಅಲ್ಲಿಂದ ಹೋಗುವಾಗ ಅಮೇರಿಕೆ ಹೋಗುವಾಗ ನನ್ನ ಸೀನಿಯರ್ ಒಬ್ಬರು ಇದ್ದರು ಎಲ್ಲಿ ವೆಲ್ಲೂರಿನಲ್ಲಿ, ರಮೇಶ್ ಚಂದ್ರ ಅಂತ. ಅವರನ್ನು ಮಾಡಿ ಅವರ ಮನೆಗೆ ನಾವು ಹೋಗಿ ಇದ್ದೆ. ಅಲ್ಲಿ ಹೋದದ್ದು 1 ತಿಂಗಳಿಂದ ಮೊದಲು ಅಲ್ಲಿ ಕೆಲಸಕ್ಕೆ ಸೇರಬೇಕಾದಂಥ 1 ತಿಂಗಳ ಮೊದಲಿದ್ದೆ. ಆಗ ಒಂದು ಗ್ರೇಔಂಡ್ ಟಿಕೆಟ್ ತೆಗೆದುಕೊಂಡು $100 ತೆಗೆದುಕೊಂಡು ನಾನು ಇಡೀ ಒಂದು 25 ದಿವಸ ಅಮೇರಿಕ ಪರ್ಯಟನೆ ಮಾಡಿದೆ. ನಾನು ಒಬ್ಬನೇ ಹೋದ್ದು. ಅದರಿಂದ ಅಲ್ಲಿ ಪರ್ಯಟನೆ ಮಾಡಿ ಬಂದು ಕಡೆಗೆ
ಡೆಟ್ರಾಯ್ಟ್ನಲ್ಲಿ ಕೂತ್ಕೊಂಡಿದ್ದೇನೆ ಹೋಟೆಲ್ನವಾಗ ಇಲ್ಲಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಬಂದು ಏನು ಅಂತ ಕೇಳುವಾಗ ಅವ್ರಿಗೆ ಗೊತ್ತಾಯ್ತು ಇವ ಇಲ್ಲೀಗಲ್ ಇಮಿಗ್ರೆಂಟ್ ಅಲ್ಲ ಅಂತೇಳಿ. ಅದೇ ರೀತಿ ನಾನು ಕೆನಡಕ್ಕೆ ನಯಾಗರ ಫಾಲ್ಸ್ಗೆ ಹೋಗುವಾಗ ಅಲ್ಲಿ ನಿಲ್ಲಿಸಿದಲ್ಲಿ ಚೆಕ್ ಪೋಸ್ಟ್ನಲ್ಲಿ ಅವ್ರದ್ದು ಉಂಟಲ್ಲ ಬಾರ್ಡರ್ನಲ್ಲಿ ಕೊಡುವಾಗ ನಾನು ಹೇಳಿದೆ, ಈಗ ಟಿಕೆಟ್ ಉಂಟು, ಇದು ಉಂಟು, ನಾನು ಹೊರಗೆ ಹೋಗೋದು ಇಲ್ಲಿ ಬಂದಲ್ಲ ಅಂತ. ಸೊ ಹಣ ಉಂಟು ಏನೋ ಉಂಟು ಎಲ್ಲ ಕೇಳಿಕೊಂಡು ಬಿಟ್ಟರು ಅದು. ಮತ್ತು ಅಲ್ಲಿರುವಾಗ ಅಮೇರಿಕಾದಲ್ಲಿ ಒಂದು ವರ್ಷದಲ್ಲಿ 2 ಕಾನ್ಫರೆನ್ಸ್ ಅಲ್ಲಿಂದ ಒಳಗೆ. ಅದಾದಮೇಲೆ ಅಮೇರಿಕದಿಂದ ಬರುವಾಗ ಹೀಗೆ ಬರುವ ಬದಲು ಆಚೆಯಿಂದ ಬರುವಾಯಿತು. ಎಂತ ಅಂದರೆ ಪಶ್ಚಿಮ ದಿಕ್ಕಿಂದ, ಅಲ್ಲಿಂದ ಹೊನ್ನೊಲುವಿಗೆ, ಹೊನ್ನೊಲಲ್ಲಿ 1-2 ದಿವಸ ಅಷ್ಟೇ. ಆಮೇಲೆ ಜಪಾನ್ನಲ್ಲಿ, ಮತ್ತು ಬರುವಾಗ ಹಾಂಗ್ಕಾಂಗ್ನಲ್ಲಿ ಇನ್ನೊಬ್ಬ ಮಿತ್ರ ಇದ್ದ ಅಲ್ಲಿ ಎಡಿನ್ಬರ್ಗ್ದಲ್ಲಿ, ಅವನ ಮನೆಯಲ್ಲಿ 3 ದಿವಸ. ಆಮೇಲೆ ಒಂದು ಭರತಮ್ ಅಂತಂದು ಸಿಂಗಾಪುರಲ್ಲಿದ್ದ, ಅಲ್ಲಿ ಕೊಲೀಗ್, ಅವನೊಂದು. ಸಿಂಗಾಪುರದಲ್ಲಿ ನಮಗೆ ಭಾಳ ಚಳಿ ಬಂದಾಗಾಯಿತು. ಯಾಕಂದರೆ ಪ್ಲೇನ್ ಉಂಟು 6:30 ಗಂಟೆ ಹೇಳ್ತಾರೆ, ಇವಾಗ 6 ಗಂಟೆ ಕೂಡ ನನ್ನನ್ನು ಮನೆಯಿಂದ ಬಿಡೋದಿಲ್ಲ. ನನ್ನ ಪ್ಲೇನ್ ತಪ್ಪಿದರೆ ನನಗೆ ತೊಂದರೆ ಆಗ್ತಂತೆ. ಅಲ್ಲಿದ್ದು ಸ್ಟೇಷನ್ ಮಾಸ್ಟರ್ ಏನೋ ಇದ್ರಂತೆ, ಅವನ ದೋಸ್ತಿ, ಡೋಂಟ್ ವರಿ, ಈ ಕ್ಯಾನ್ ಡಿಲೇ ದಿ ಪ್ಲೇನ್ ಫಾರ್ 2 or 3 hours, ಡೋಂಟ್ ವರಿ ಅಂತ. ಅಲ್ಲಿಂದ ವಾಪಸ್ ಬಂದ ಮೇಲೆ ಐ ಜಾಯಿಂಟ್ ಮಣಿಪಾಲ್ ಅಗೇನ್. ಮಣಿಪಾಲ್ನಲ್ಲಿ ಆಗುವಾಗ ನಾನು ಜಾಯ್ನ್ ಆಗುವಾಗ 1100ಕ್ಕೆ ಸಂಬಳ ಬಂತು. 590 ಹೋಗಿ 1100. ಎಷ್ಟನೇ ಇಸವಿಯಲ್ಲಿ ಸರ್ ಇದು? ಇದು 72ರಲ್ಲಿ, 1972ನೇ ಇಸವಿಯಲ್ಲಿ. ಆಚೆ ನೋಡುವಾಗ ಸ್ವಲ್ಪ ನಂಗೆ ಕಂಡಿತ್ತು, ಇದೇ ರೀತಿಯಲ್ಲಿ ನಾವು ಮೋಸ ಮಾಡೋದಿದ್ದರೆ, ತಪ್ಪು ದಾರಿಗೆ ಇಳಿದಿದ್ದರೆ ಇಲ್ಲಿ ಬದುಕಲಿಕ್ಕೆ ಕಷ್ಟ. ಅದಕ್ಕಿಂತ ನಾವೇ ಸ್ವಂತ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತೇಳಿ ನಾನು ರಾಮದಾಸ್ ಪೈ ಹತ್ರ ಹೇಳಿದೆ, ಸರ್ ಹೀಗೆ ಸ್ವಲ್ಪ ಪ್ರಾಬ್ಲಮ್ ಉಂಟು, ನಮ್ಮ ತಾಯಿಗೆ ಕೂಡ ಸೌಖ್ಯ, ಅದನ್ನು ನನಗೆ ಮಂಗಳೂರಿಗೆ ಹೋಗೊಂದು ಅವಕಾಶನ ಕೊಡಿ ಅಂತೇಳಿ. ದೇ ರೆಡಿಲಿ ಎಗ್ರೀಡ್. ಸೊ ಹಾಗೆ ನಾವು ಮಂಗಳೂರಿಗೆ 76ರಲ್ಲಿ ಮಂಗಳೂರಿಗೆ ಬಂದದ್ದು. ಬಂದಾಗ ನನಗೆ ಇಲ್ಲಿಗೆ ಬರಲಿಕ್ಕೆ ಸಹಾಯ ಮಾಡಿದವರು ಡಾಕ್ಟರ್ ಕೆ ಸುಧಾಕರ್ ಶೆಟ್ಟಿ, ಫಸ್ಟ್ ಸೈಕ್ಯಾಟ್ರಿಕ್ ಕನ್ಸಲ್ಟೆಂಟ್, ಸೈಕ್ಯಾಟ್ರಿಕ್ ಡಾಕ್ಟರ್. ಅವರು ನಮ್ಮ ರಾಜೇಶ್ ಶೆಟ್ಟರ ತಂದೆ KS ಶೆಟ್ಟಿ. ಅವರು ಹೇಳಿದ್ರು ನನಗೆ ನನಗೆ ಭಾಳ ಸಹಾಯ ಮಾಡಿದ್ರು. ನಾನು ಮಂಗಳೂರು ಬರುವಾಗ ಅವರ ಕಾರ್ ಕೊಡೋದು, ನೀವೆಲ್ಲ ತಿರುಗಾಡು ಅಂತೇಳಿ ನಾನು ಮೊದಲು ಬಂದಾಗ ನಾನು ಫಾದರ್ ಮುಲ್ಲರ್ ಸ್ಟೇಜ್ ಜಾಯ್ನ್ ಮಾಡಿದೆ. ಮಂಗಳೂರಲ್ಲಿ ಫಾದರ್ ಮುಲ್ಲರ್ ಸಂಸ್ಥೆಗೆ ಫಾದರ್ ಮುಲ್ಲರ್ ಫಸ್ಟ್ ಜಾಯ್ನ್ ಆಗಿ ಅವರಿಗೆ ಆಗ ಕೋದನರಾಮ್ ಅಂತ ಅಲ್ಲಿದ್ದರು, ಕೋದನರಾಮ್ ನ್ಯೂರೋ ಸರ್ಜನ್. ಅವರಿಗೆ ಕೋದನರಾಮ್ನಿಂದ ಭಾಳ ಸ್ವಲ್ಪ ಅವರಿಗೆ ಒಂದು ಕಾಂಪಿಟೇಷನ್ಗೆ ಜನ ಬೇಕಾಗಿತ್ತು. ಇವರಿಗೆಲ್ಲ ಇದು ಸಿಕ್ಕಾಪಟ್ಟೆ ಬೈತಾಯಿದ್ರು. ಅದರಲ್ಲಿ ನೋಡಿಕೊಂಡು ನಾನು ಬಂದದಕ್ಕೆ ಆಯ್ತು ಅಂತೇಳಿ ಕೂಡಲೇ ಒಂದು ಜಾಬ್. ಅದೇ ರೀತಿ 2500 ಏನು 3000 ರೂಪಾಯಿ ಏನು ಸಂಬಳ. ಮಗ 1.5 ವರ್ಷ ಕೆಲಸ ಮಾಡಿದ್ದೀನಿ. ಅಷ್ಟರಲ್ಲಿ ನನಗೆ ಸ್ಟೂಡೆಂಟ್ಸ್ ಇದು ಕಾಂಟ್ಯಾಕ್ಟ್ ತಪ್ಪಿ ಹೋಯಿತು ಅಂತ ಹೇಳಿದ್ರೆ, ಇಲ್ಲ ನಾವು ಎಂತ ಮಾಡೋದು ಏನು ಮಾಡಲಿಕ್ಕಿಲ್ಲ ಅಂತೇಳಿ ನನಗೆ ರಾಮದಾಸ್ ಪೈ ಹತ್ರ ಹೇಳಿದರು, ನಿಮಗೊಂದು ಪೋಸ್ಟು ಕ್ರಿಯೇಟ್ ಮಾಡುವ, ಅಲ್ಲಿ ಒಂದು ಮಾಡುವ ಅಂತ ಹೇಳಿದರೆ ಅವರು ಒಪ್ಪಿಕೊಂಡ್ರು. ಅಲ್ಲಿ ಪ್ರೊಫೆಸರ್ ನ್ಯೂರೋ ಸರ್ಜರಿ 1 ಯೂನಿಟ್ ಇದ್ದನ್ನು 2 ಮಾಡಿದರು. ಅದೇ ರೀತಿ ಆಗ ವೀರಪ್ಪ ಮೊಯ್ಲಿ ಅವರು ಅಲ್ಲಿ ಆದರೆ ನ್ಯೂರೋ ಸರ್ಜನ್ ಆನರರಿ ಸರ್ಜನ್ ಪೋಸ್ಟ್ ಆಗಬೇಕು, ಅದಿಲ್ಲದೆ ಇದು 2 ನಡೆಯುವುದಿಲ್ಲ. ಆಗ ವೀರಪ್ಪ ಮೊಯ್ಲಿ ಅವರು ಒಂದು ಪ್ರಯತ್ನ ಮಾಡಿ ಇನ್ನೊಂದು ಆನರರಿ ಸರ್ಜನ್ ಪೋಸ್ಟ್ ಕ್ರಿಯೇಟ್ ಮಾಡಿಬಿಟ್ರು. ಅಲ್ಲಿ ಸರಿಯಾಗಿ ಆರ್ಡರ್ ಇದು ಕ್ರಿಯೇಟ್ ಮಾಡಿ ಇದ್ದ ಒಂದು ಪೋಸ್ಟ್ ಅಂದರೆ ಆಗ ಸದಾನಂದ ಹೆಗ್ಡೆ ಅಂತ ಶೆಟ್ಟರ್ ಇದ್ದರು ಅಲ್ಲಿ. ಅವರಲ್ಲಿ ನಿಂದೊಂದೇ ಸರಿಯಾದ ಇರುವಂಥ ಒಂದು ಅಪಾಯಿಂಟ್ಮೆಂಟ್ ನೀನು ಹೇಗೆ ಮಾಡಿದೆ ಅಂತ. ಸೊ ಅಲ್ಲಿ ಐ ಸ್ಟೇಡ್ ದೇರ್ ಅಂಟಿಲ್ 1992. ಅಂದರೆ ಮತ್ತೆ ನೀವು ವಾಪಸ್ ಹೋದ್ರಿ ಫಾದರ್ ಮುಲ್ಲರಿಂದ ಮತ್ತೆ KMCಗೆ? ಫಾದರ್ ಮುಲ್ಲರ್ಸಿಂದ KMCಗೆ. ದೆನ್ ಸಿ ಹ್ಯಾಡ್ ದ ಆಪ್ಷನ್ ಆಫ್ ಕಂಟಿನ್ಯೂ ಆ್ಯಸ್ ಆನರರಿ ಇನ್ ಫಾದರ್ ಮುಲ್ಲರ್ಸ್ ಆಲ್ಸೋ. ಓಕೆ. ಫಾದರ್ ಮುಲ್ಲರ್ಸ್ ಆನರರಿ ಅದೆಲ್ಲ ಆಚೆ ಹೋಗೋದು ಸರಿಯಾಗೋದಿಲ್ಲ ಅಂತ ನಾನು ಅದನ್ನು ಬಿಟ್ಬಿಟ್ಟೆ. ಖಾಲಿ ಕಾನ್ಸಂಟ್ರೇಟ್ ಆನ್ ವೆನ್ಲಾಕ್ ಹಾಸ್ಪಿಟಲ್ ಆ್ಯಂಡ್ ಅಲ್ಲಿ ಮತ್ತು ಪ್ರೈವೇಟ್ ಪ್ರಾಕ್ಟೀಸ್. ಆನಂತರ ನಿಮ್ಮ ಪ್ರೈವೇಟ್ ಪ್ರಾಕ್ಟೀಸನ್ನು ಮುಂದುವರಿಸಿದ್ರಿ ನೀವು? ಹೌದೌದು. ಓಕೆ ಸರ್, ಈ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಇರುವಾಗ ಆ ಸಂದರ್ಭದಲ್ಲಿ ಎದುರಿಸುವಂಥ ಯಾವುದಾದ್ರೂ ಸವಾಲು ಏನಾದರೂ ನಿಮಗೆ ನೆನಪಿದೆಯಾ? ಏನು ಸವಾಲುಗಳನ್ನು ನೀವು ಎದುರಿಸ್ತೀರಿ? ಸವಾಲಂದರೆ ಈಗ ಇದರಲ್ಲಿ ಏನು ಸುಧಾರಣೆ ಬಂದಿದೆ ಅಂತ ಹೇಳಿದರೆ, ಈಗ ಎಲ್ಲ ಇಂಪ್ರೂವ್ಮೆಂಟ್ ಇನ್ ದಿ ಅಡ್ವಾನ್ಸ್ಮೆಂಟ್ ಇಂಪ್ರೂವ್ಮೆಂಟ್ ಅಂದರೆ ಆಪರೇಷನಲ್ಲಿ ಇದು ಮೈಕ್ರೋಸ್ಕೋಪ್ ಬರುವಂಥದ್ದು ಅದೆಲ್ಲ ಏನಿದ್ದಿಲ್ಲ. ಆಗ ನಾವು ಇಲ್ಲಿ ಬಂದ ಮೇಲೆ 1980ರಲ್ಲಿ ಫಸ್ಟ್ CT ಸ್ಕ್ಯಾನ್ ಸ್ಥಾಪಿಸಿದ್ದು ನಾವು. ಮ್ಯಾಂಗ್ಳೂರ್ ಡಯಾಗ್ನೋಸ್ಟಿಕ್ ರಿಸರ್ಚ್ ಸೆಂಟರ್ ಅಂತ ಹೇಳಿ ಪೂಂಜಾ ಬಿಲ್ಡಿಂಗ್ನಲ್ಲಿ ಲಾಲ್ಬಾಗ್ನಲ್ಲಿ ಫಸ್ಟ್ CT ಸ್ಕ್ಯಾನ್ ಸೆಂಟರ್, ಫಸ್ಟ್ ಇನ್ ಕರ್ನಾಟಕ.
ಫಸ್ಟ್ ಇನ್ ಕರ್ನಾಟಕ ಆ್ಯಂಡ್ 12th ಇನ್ ಇಂಡಿಯಾ. ಅದರಲ್ಲಿ ನಾವು ಒಂದು ಸ್ಕ್ಯಾನ್ ಮಾಡಿದ್ದೆವು. ಅದು ಮೊದಲನೇ ಸಿಟಿ ಸ್ಕ್ಯಾನ್ ಸೆಂಟರ್ ಮೊದಲು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಮೊದಲನೇ ಕನ್ನಡಿಗ ನ್ಯೂರೋ ಸರ್ಜನ್ ಅಂದರೆ ಡಾಕ್ಟರ್ ದೇವಾಡಿಗ ಅಂತೇಳಿ 3 ಜನ ಇದ್ದರು. ಅದರಲ್ಲಿ ನನ್ನ ಸೀನಿಯರು. ಒಂದು ನಾರಾಯಣ್ ರೆಡ್ಡಿ ಅಂತ, ಈಸ್ ಆಂಧ್ರ ಬೇಸ್ಡ್. ವರ್ಮಾ ಇದ್ದರು, ಅವರು ಕೇರಳದವರು. ಹಾಗೆ 3ನೇ ಅಂತ ಹೇಳಿದರೆ ದೇವಾಡಿಗ ಕನ್ನಡಿಗ ಅಂತ ಆಯಿತು. ಸೊ ಕರ್ನಾಟಕಕ್ಕೆ ಸಂದ ಅದೊಂದು ಏನು ಹೇಳ್ಬೋದ್ರೆ ಗೌರವ ಅಂತಲೇ ಹೇಳ್ಬೋದು. ನಾನು ಅದನ್ನು ದೊಡ್ಡದು ಮಾಡಿ ಕೇಳಲಿಲ್ಲ. ಯಾರೋ ಒಂದು ಹೇಳಿದರು, ಡಾಕ್ಟರ್ ವಿಷಯನ ಗೊತ್ತಿದೆಯವರು ಹೇಗೆ ಮಾಡಿದ್ದು ಒಬ್ಬರು ಹೇಳುವಾಗ ನಾನು ಹೌದು ಆಗಿರ್ಬೋದು ಅಂತ ಹೇಳಿದೆ. ನನ್ನಷ್ಟೇ, ನನಗೆ ಅದರಿಂದ ಒಂದು ದೊಡ್ಡದು ಕಿರೀಟ ಬಂದಾಗ ಆಗಲಿಲ್ಲ. ಅದಾದ ಮೇಲೆ ನಾವು ಮಂಗಳೂರಿಗೆ ಬಂದ ಮೇಲೆ ಅಲ್ಲಿರುವಾಗ ನಾವು ಕೆಲವು 2 ಕೇಸು ನನಗೆ ನೆನಪಾಗ್ತದೆ. ಮಣಿಪಾಲದಲ್ಲಿ ಒಂದು ಹುಡುಗಿದ್ಲು, 5-6 ವರ್ಷದ ಹುಡುಗಿ. ಪರೀಕ್ಷೆ ಮಾಡಿ ಆ್ಯಂಜಿಯೋಗ್ರಾಮ್ ಅಂತ ಮಾಡಿ ನೋಡುವಾಗ ಇಷ್ಟು ದೊಡ್ಡ ಟ್ಯೂಮರ್ ಇಲ್ಲಿ 5 ವರ್ಷದ್ದು. ಸಾಧಾರಣ ಕ್ರಿಕೆಟ್ ಬಾಲ್ನಷ್ಟು ಮೂಸಂಬಿಯಷ್ಟು ಅರಣ್ಯಷ್ಟು ದೊಡ್ಡ ಟ್ಯೂಮರ್. ಆ ಟ್ಯೂಮರನ್ನು ಆಪರೇಷನ್ ಮಾಡಿ ತೆಗೆದ ಮೇಲೆ ಅಲ್ಲಿ ಎಲ್ಲರಿಗೊಂದು ಆಶ್ಚರ್ಯ ಹೇಗಾಗಿದೆ ಅಂತೇಳಿ. ಆ ಹುಡುಗಿ ಈಗಲೂ ಜೀವನಿದ್ದಾಳೆ. ಅವಳು ಮದುವೆ ಆಗಿದೆ, ಅವಳಿಗೆ ಮಕ್ಕಳಿಗೆ ಮಕ್ಕಳಾಗಿದೆ. ಕೆಲವು ಸಲ ಒಂದು 5 ವರ್ಷ ಮೊದಲು ಬಂದಿದ್ಲು, ಆಮೇಲೆ ಬರಲಿಲ್ಲ. ಮತ್ತೊಬ್ಬ ಹುಡುಗಿ ಇದ್ದ ಪದ್ಮನಾಭಂತೆ ಫಸ್ಟ್ ಇಲ್ಲಿ ಟ್ಯೂಬರ್ಕ್ಲೋಮ್ ಅಂತೇಳಿ ಅವಂದು ಆಪ್ರೇಷನ್ ಮಾಡಿದ್ದು. ಅದಕ್ಕೆ ಆ ಟೈಮ್ನಲ್ಲಿ ನಾನು ಆಪ್ರೇಷನ್ ಮಾಡಿದಾಗ ಅವರಿಗೆ ಚಾರ್ಜ್ ಅದು ಟೋಟಲ್ ಚಾರ್ಜ್ 600 rupees. ಡಾಕ್ಟ್ರ್ ಚಾರ್ಜ್ ನಿಲ್ ಅಂತೇಳಿ, ಅನೆಸ್ಥೆಟಿ ಚಾರ್ಜ್ ನಿಲ್ ಅಂತ. ನಮಗೆ ಅಂಥ ಒಂದು ಸೌಲಭ್ಯ ಕೊಟ್ಟಿದ್ದಾರೆ, ನೀವು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ. ಅಲ್ಲಿ ನಿಲ್ ಅಂತೇಳಿ ಅಲ್ಲಿಂದ 600. ಇನ್ನೊಂದು ಪದ್ಮನಾಭ ಟ್ಯೂಬರ್ಕ್ಲೋಮ್ ಅಂತೇಳಿ ಅವು ಕೂಡ ಈಗ ಬರ್ತಾಯಿದ್ದ. ನಾನು ಮತ್ತು ಈಗ ಅವರಿಗೆ ಕಾಗದ ಬರೆಯೋದನ್ನೆಲ್ಲ ನಿಲ್ಲಿಸಿದ್ದೇನೆ, ಸ್ವಲ್ಪ ತೊಂದರೆ ಆಯ್ತು ಅಂತೇಳಿ. ಈಗ ಅವರು ಇಬ್ಬರು ಆ ಟೈಮ್ನಲ್ಲಿ ಮಾಡಿದ ಕೇಸ್, ಅದು ದೊಡ್ಡ ಕೇಸು. ಅದರ ಮೊದಲು ಒಂದು ಮಣಿಪಾಲದಿರುವಾಗ ಒಂದು ಪಾರ್ಶ್ವವಾಗಿ ಬಂದಾಗ ಒಂದು ರೀಟಾ ಸೆರೋ ಅಂತ ಪೇನ್ಸ್ ಇತ್ತು. ಅಲ್ಲಿ ಆ್ಯಂಜಿಯೋಗ್ರಾಮ್ ಮಾಡುವಾಗ ಇಲ್ಲಿ ಸ್ವಲ್ಪ ರಕ್ತ ಹೆಪ್ಪುಗಡ್ಡೆದಂತಾಯಿತು. ಹೆಪ್ಪುಗಡ್ಡೆ ಮಾಡುವಾಗ ಸಾಯುವ ಪರಿಸ್ಥಿತಿ ಇದ್ದಾಗ ಹೆಪ್ಪುಗಡ್ಡೆದ ರಕ್ತ ತೆಗೆದಾಗ ಬದುಕಿದಾಯಿತು. ಬದುಕಿದ್ರೆ ಪಾರ್ಶ್ವವಾಗಿ ಬರುವುದಿಲ್ಲ, ಯಾಕಂದರೆ ಒಂದು ಸಲ ನರ ಹಾಳಾಗಿ ಹೋದರೆ ಅದಕ್ಕೆ ಜೀವ ಬರೋದಿಲ್ಲ. ಅದನ್ನೇ ಬದುಕನ್ನು ಉಳಿಸಿ ಆಯಿತು, ಆದರೆ ಇರುವಂಥ ಫಂಕ್ಷನನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಡಿಫಿಕಲ್ಟ್. ಸೊ ಅದೊಂದು ಫಸ್ಟ್ ಕೇಸ್. ಹಾಗೆ ಸುಮಾರು ಉಂಟಲ್ಲಿ ಇಲ್ಲಿ. ಇನ್ನು ಹಳೆಯ ಚಿಕಿತ್ಸಾ ವಿಧಾನ ಮತ್ತು ಈಗಿನ ಚಿಕಿತ್ಸಾ ವಿಧಾನ, ಅದರಲ್ಲಿ ಆಧುನಿಕ ಇದರಲ್ಲಿ ಬಹಳಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ. ನೀವು ಆಗ ಇರುವಂತಹ ಸರ್ಜರಿಗೂ ಈಗ ಆಧುನಿಕ ಇದರಲ್ಲಿ ನಡೆಸ್ತಿರುವಂಥ ಸರ್ಜರಿಗೂ ಬಹಳಷ್ಟು ನಿಮಗೆ ಈಗ ವ್ಯತ್ಯಾಸ ಇದೆ, ಅಡ್ವಾನ್ಸ್ ಕೂಡ ಆಗಿದೆ ಅದರಲ್ಲಿ. ಈ ಬಗ್ಗೆ ಏನು ಹೇಳ್ತೀರಿ? ನ್ಯೂರೋ ಸರ್ಜನ್ ಕೆಪಾಸಿಟಿ ಮತ್ತು ಅವ್ರದ್ದು ಎಬಿಲಿಟಿ ಹ್ಯಾಸ್ ನಾಟ್ ಇಂಪ್ರೂವ್ಡ್ ಆ್ಯಂಡ್ ಆಲ್ ದ್ಯಾಟ್. ಇಟ್ ಹ್ಯಾಸ್ ಬಿಕಮ್ ಅದು ಇನ್ನೂ ಪ್ರಕಾರ ನೋಡಿದರೆ ನಿಮ್ಮ ಎಬಿಲಿಟಿ ತಗ್ಗಿದೆ. ಓಕೆ, ಮೊದಲು ನಾವೊಂದು ಪರೀಕ್ಷೆ ಬಂದರೆ ಅವ್ರಿಗೆ ಸರಿಯಾಗಬೇಕು, ಏನು ಆಗ್ತದೆ ಅಂತ ಹೇಳಿ ಎಲ್ಲಿ ಮಾಡಬೇಕು. ಯಾಕಂದರೆ ಇಲ್ಲಿ ಸಾಧ್ಯ ಇತ್ತು ಎಲ್ಲಿ ಎಕ್ಸಾಕ್ಟ್ಲಿ ಯಾವ ಪಾಯಿಂಟಿಂದ ಇಂಥ ಕಾಯಿಲೆ ಬಂದಿದೆ ಅಂತ ಹೇಳಿ ಹೋಗುವಂಥ ಒಂದು ಸರಿಯಾಗಿ ಪರೀಕ್ಷೆ ಮಾಡ್ತೀವಿ. ಈಗ ಯಾರು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಹೆಡೇಕ ಆಲ್ ರೈಟ್ CT ಸ್ಕ್ಯಾನ್ ಮಾಡು, ಇದು ಕಾಲು ಸರಿ ಇಲ್ವಾ ಅದಕ್ಕೆ MRI ಲಂಬರ್ ಸ್ಪೈ ಮಾಡು ಅಂತ ಹೇಳಿ ಹಾಗೆ ಹೋಗುವಂಥದ್ದು. ಈಗ ಪರೀಕ್ಷೆ ಮಾಡುವಂತಹ ಒಂದು ಚಾಣಕ್ಯತನ ಅಥವಾ ಅದರಿಂದ ಅದು ಕಮ್ಮಿ ಆಗ್ತಾ ಬರ್ತಾಯಿದೆ. ಯಾವುದು ಜಾಸ್ತಿ ಆಗಿದೆ ಅಂದರೆ ವಿ ಆರ್ ಬಿಕಮ್ ಡಿಪೆಂಡಿಂಗ್ ಆನ್ ಇನ್ಸ್ಟ್ರೂಮೆಂಟ್ಸ್. ಈಗ ಇನ್ಸ್ಟ್ರೂಮೆಂಟ್ಸ್ ಉಂಟು. ಈಗ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪ್ನಲ್ಲಿ ಇದಾಗ್ತದೆ. ಅಥವಾ ಈಗ ನಾವು ಇರುವಾಗ ನಾವೊಂದು ಡ್ರಿಲ್ ಇತ್ತದಲ್ಲಿ ನಾವು ಕೈಯಲ್ಲಿ ಹಿಡ್ಕೊಂಡು ಮಾಡಿಕೊಂಡು ಅದನ್ನು ಕನೆಕ್ಟ್ ಮಾಡ್ತಾಯಿದ್ದೀರಿ, ಅದು ಗಿಗ್ಲಿ ಸೊ ಅಂತ ಹಾಕಿ. ಈಗ ಏನಿಲ್ಲ, ಒಂದು ಒಟ್ಟು ಮಾಡಿದರೆ ಆಯ್ತು, ಇನ್ನೊಂದು ಬಟ್ಟ ಸೊ ಅಂತೇಳಿ ಅದು ಸುಲಭ ಆಗಿದೆ. ಯಾಕೆ ಮೊದಲು ನಾವೆಲ್ಲ ಬೆವರು ಸುರಿಸ್ಬೇಕಿತ್ತು, ಈಗ ಬೆವರು ಸುರಿಸೋ ಅಗತ್ಯ ಇಲ್ಲ. ಮತ್ತು ಇನ್ವೆಸ್ಟಿಗೇಷನಲ್ಲಿ ಇದಾಗಿದೆ. ನಾವು ಹೇಳಿದಾಗೆ CT ಸ್ಕ್ಯಾನ್, MRI ಸ್ಕ್ಯಾನ್, DSC, MR ಆ್ಯಂಜಿಯೋ, ಮತ್ತು ಈಗ ಪೆಟ್ ಸ್ಕ್ಯಾನ್ ಬಂದಿದೆ. ನೀವು ಇಲ್ಲಿ ಪೆಟ್ ಸ್ಕ್ಯಾನ್ ಮಾಡ್ತಾಯಿದ್ರಿ. ಪೆಟ್ ಸ್ಕ್ಯಾನ್ನಲ್ಲಿ ಈಗ ಇಲ್ಲಿ ಒಂದು ಕ್ಯಾನ್ಸರ್ ಇದ್ದರೂ ಕೂಡ ಬಾಕಿ ಬೀಳ್ತದೆ, ಅದರದ್ದು ವಿಷಯ ಗೊತ್ತಾಗ್ತದೆ. ಸೊ ಅಂಥ ಸೌಲಭ್ಯಗಳು ಈಗ ಜಾಸ್ತಿ ಆಗ್ತದೆ. ಟ್ರೀಟ್ಮೆಂಟ್ನಲ್ಲಿ ಕೂಡ ವೇರಿಯಸ್ ಟ್ರೀಟ್ಮೆಂಟ್ ಈಗ ನಡೀತದೆ, ಆಪರೇಷನ್ ಅಲ್ಲದೆ. ಇದರಲ್ಲಿ ಆಪರೇಷನ್ ಅಂತ ಹೇಳಿದ್ರೆ ಇದರಲ್ಲಿ ಹಲವಾರು ಕಾಯಿಲೆಗಳಿವೆ, ಭಾಳ ಒಳ್ಳೆಯ ರೀತಿಯ ಇದನ್ನು ಪ್ರಯೋಜನ ಕೊಡ್ತದೆ ಅಂತ ಹೇಳಿದೆ. ಈಗ ಒಂದು ಬ್ಲಡ್ ಕ್ಲಾಟ್ ಅಂತ ಉಂಟು, ಸಬ್ಡ್ಯೂರಲ್ ಹೆಮಟೋಮ ಅಂತೇಳಿ. ಅದು ತಲೆಯ ಒಳಗೆ ಬ್ರೈನ್ನ ಕವಚದ ಒಳಗೆ ಬ್ರೈನಿಂದ ಹೊರಗಿರುವಂಥದ್ದಕ್ಕೆ ಸಬ್ಡ್ಯೂರಲ್ ಹೆಮಟೋಮ. ಅದೆಲ್ಲ ಮ್ಯಾಜಿಕ್ನಾಗೆ ಆಗ್ತದೆ. ನೀವು ಸಬ್ಡ್ಯೂರಲ್ ಹೆಮಟೋಮ ಬಂದ ಅಂತ ಹೇಳಿ ನಿಮಗೆ ಗೊತ್ತಾಯಿತು ಅಂತ ಹೇಳಿದರೆ ಅವ ಅನ್ಕಾನ್ಷಿಯಸ್ ಆಗಿದ್ದಾನೆ ಅಂತ ಹೇಳಿದರೆ ನೀವು ಆಪ್ರೇಷನ್ ಮಾಡಿ ಒಂದು ಸಲ ರಕ್ತವನ್ನು ಹೀರಿದ ಕೂಡಲೇ ರಪ್ಪ ಅಂತ ಹೇಳ್ತೇವೆ ನಾವು. ಅಂಥದ್ದೆಲ್ಲ ಮ್ಯಾಜಿಕಲ್ ಸಿಚುವೇಶನ್. ಅದು ನಾನು ಮಣಿಪಾಲದ ಕೆಲವು ಮಾಡಿದೆ. ಕೆಲವು ಸಲ ಪೇಷಂಟ್ ಒಪ್ಪಲಿಲ್ಲ ಅಂಥದ್ದಕ್ಕೆ ಕೂಡ ನಾವು ಹೇಳಿದೆ, ಮೋರೆ ನೀನು ಸಾಯ್ತಿ, ನಿನ್ಗೆ ಬೇಡ ಅಂತ ಹೇಳಿದ್ರು ಕೂಡ ಅವರು ಒಪ್ಪಲಿಲ್ಲ. ಆಗ ನೋಡಿ ನಾನು ಹೇಳಿದಾಗೆ ಅವರಿಗೆ ಇದು ಆಪರೇಷನ್ ಇಲ್ಲ ಸಾಯ್ತೇನೆ, ನಾನು ಸುಮ್ಮನೆ ಯಾಕೆ ಡಾಕ್ಟ್ರ್ ಕೈಯಲ್ಲಿ ಸಾಯೋದು ಅಂತ ಹೇಳಿ ಒಂದು ಆಯ್ತದ್ದು.
ಅದಾಯ್ತದೆ ಅದೇ. ಸೊ ಸ್ಪೈನಲ್ ಕಾರ್ಡ್ ಟ್ಯೂಮರ್ ಅಂತ ಅಲ್ಲಿ ಎಲ್ಲ ಇರೋದು ಇಷ್ಟೇ ಜಾಗ ಇರುವಂಥದ್ದು. ಇದರಲ್ಲಿ ಒಂದು ಸಣ್ಣ ಟ್ಯೂಮರ್ ಬಂದರೆ ಕಾಲು ಹೋಗ್ತದೆ, ಅದೇ ಅಂಥದ್ದೆಲ್ಲ. ಸೊ ಅದೆಲ್ಲ ಅದರಲ್ಲಿ ಮಾಡುವಾಗ ಮೈಕ್ರೋಸ್ಕೋಪ್ ಇದ್ದರೆ ಪ್ರಯೋಜನ ಆಗ್ತದೆ. ಈಗ ನಾನು ಮೈಕ್ರೋಸ್ಕೋಪ್ ಯೂಸ್ ಮಾಡಿದ ಲಾಸ್ಟಿಗೆ, ಅದರ ಮೊದಲು ನಾನು 72ರಿಂದಲೇ ಮ್ಯಾಗ್ನಿಫೈಯಿಂಗ್ ಲೂಪ್ ಅಂತ ಉಂಟು. ಮ್ಯಾಗ್ನಿಫೈಯಿಂಗ್ ಲೂಪ್ಗೆ ಅದಕ್ಕೆ ಒಂದು ಹೆಡ್ಲೈಟ್ ಬರ್ತದೆ, ಅದು ಮಾಡಿದರೆ ಅದು ಸಾಧಾರಣ ಮಿನಿ ಮೈಕ್ರೋಸ್ಕೋಪ್ ಆಗಿ ಅದು ನಾನು ಎಲ್ಲ ಕೆಲಸಕ್ಕೆ ಮಾಡ್ತಿದ್ದೆ. ಡಿಸ್ಕ್ ಮಾಡುವಾಗ, ಆಪ್ರೇಷನ್ ಮಾಡುವಾಗ ಇದು ಮಾಡ್ತಿದ್ದೆ. ಅದು ಪ್ರಥಮವಾಗಿ ನಾವು ಶುರು ಮಾಡಿದ್ದು ಮಣಿಪಾಲದಲ್ಲಿ. ಮತ್ತು ಒಂದು ಬೈಪೋಲಾರ್ ಕೋಯಾಗ್ಯುಲೇಷನ್ ಅಂತ ಬರ್ತದೆ, ಅದರಲ್ಲಿ ದೂರದ ನರಗಳಿಗೆಲ್ಲ ತೊಂದರೆ ಬರ್ತದೆ. ಅಂಥದ್ದೆಲ್ಲ ಪ್ರಯೋಜನ ಇದೆ. ಈಗ ಅದೆಲ್ಲ ನಡೀತದೆ. ಮತ್ತು ಕ್ಯೂಸಾ ಥೆರಪಿ, ಲೇಸರ್ ಯೂಸ್ ಆಫ್ ಲೇಸರ್ ಅದೆಲ್ಲ ಈಗಿನ ಅದರಿಂದ ಒಂದು ಡಿಪಾರ್ಟ್ಮೆಂಟ್ ಈಗ ಮಾಡೋದಾದರೆ 5 ಲಕ್ಷ, 5 ಕೋಟಿ, 10 ಕೋಟಿ, 20 ಕೋಟಿ ಕೂಡ ಖರ್ಚು ಮಾಡ್ಬೋದು. ನಾನು ಹೇಳಿದ ಅಲ್ಲಿ ಮಿನಿಮಮ್ನಲ್ಲಿ 25,000ದಲ್ಲಿ ನಾವು ಮಾಡಿದ ಕೆಲಸವನ್ನು ಈಗ ಯಾರು ಮಾಡಲಿಕ್ಕೆ ಒಪ್ಪೋದಿಲ್ಲ. ಈಗಿನವ್ರಿಗೆ ಅವರಿಗೆ ಇದಿಲ್ಲದಾಗೋದಿಲ್ಲ. ಕ್ರೇನಿಯೋಟೋಮ್ ಇರಬೇಕು. ಅದರಲ್ಲಿ ನಾವು ಈಗ ಬೆರ್ವಲ್ ಮಾಡ್ತಂದರೆ ಅವರಿಗೆ ಕ್ರೇನಿಯೋಟೋಮ್ ಬೇಕು ಆಪ್ರೇಟಿಂಗ್ ಇದರಲ್ಲಿ, ಐದರ್ ಏರ್ ಆಪ್ರೇಟೆಡ್ ಆರ್ ಇಲೆಕ್ಟ್ರಿಕಲ್ ಕ್ರೇನಿಯೋಟೋಮ್. ಈಗ ಬರುವಾಗಲೇ ಕೇಳ್ತೆ ಇದೆಲ್ಲ ಇದ್ದರೆ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳ್ತೇವೆ. ನಮಗೆ ಆಗ ಆಪ್ಷನ್ ಇದ್ದಿಲ್ಲ. ನಮಗೆ ಅಂದರೆ ಜಾಯ್ನ್ ಆಗಬೇಕು, ಇಲ್ಲಾಂದರೆ ನೀ ಹೇಗೆ ಬೇಕಾದ್ರೆ ಮಾಡು. ಅಂದರೆ ಈಗಿನ ಅಡ್ವಾನ್ಸ್ ತಂತ್ರಜ್ಞಾನದಿಂದ ಯಾವುದೆಲ್ಲ ಅದು ಪತ್ತೆ ಹಚ್ತಾರೆ ಅದನ್ನು ನೀವು ನಿಮ್ಮ ಅನುಭವದಿಂದ ಆ ಸಂದರ್ಭದಲ್ಲಿ ಇದು ಮಾಡ್ತಾ ಇದ್ರಿ. ಅಲ್ಲಿ ಅನುಭವ ಮತ್ತು ಅಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ನಾನು ಹೇಳ್ತಲ್ಲ, ಒಂದು ಆ್ಯಂಜಿಯೋಗ್ರಾಮ್ ಮಾಡುವಂಥದ್ದು ಇದೆ. ಈಗ ಒಂದು ಎಡಬದಿ ಶಕ್ತಿ ಒಂದು ಇಲ್ಲಿ ಮಾಡಿದರೆ ನಮಗೆ ತಲೆ ಏನು ಗೊತ್ತಾಗ್ತದೆ, ಅಥವಾ ಪ್ರೆಷರ್ ಇದೆ ಅಂತ ಹೇಳಿದ್ರೆ ವೆಂಟ್ರಿಕ್ಯುಲರ್ ಮಾಡಿದ್ರೆ ಅಲ್ಲಿ ಏನೇನು ಉಂಟು ಅಂತ ಗೊತ್ತಾಗ್ತದೆ. ಆದರೆ ಇಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಸರ್ ಇನ್ನೊಂದು, ಈಗ ನ್ಯೂರೋ ಸರ್ಜರಿಯ ಜೊತೆಗೆ ಅದಕ್ಕೆ ಪೂರಕವಾಗಿ ಈ ಫಿಸಿಯೋಥೆರಪಿ, ಅದೇ ರೀತಿ ಆಯುರ್ವೇದಿಕ್, ಇದು ಜೊತೆಗೆ ಏನಾದರೂ ಅದರಿಂದ ಲಾಭ ಇದೆ ಆ ರೀತಿ ಪೂರಕವಾಗಿ ಕೆಲಸ ಮಾಡೋದ್ರಿಂದ? ಈಗ ನ್ಯೂರೋ ಸರ್ಜರಿ ಅಂತಲ್ಲ, ಈಗ ನ್ಯೂರಾಲಜಿ ಅಂತ ಸ್ಟ್ರೋಕ್ ಅಂತ ಹೇಳ್ತಾರೆ. ಸ್ಟ್ರೋಕ್ ಒಂದು ಬಾಗಿಯಲ್ಲಿ ಒಂದು ರಕ್ತನಾಳ ಬ್ಲಾಕ್ ಆಯಿತು, ಸ್ಟ್ರೋಕ್ ಬರ್ತದೆ, ಹೆಮಿಪ್ಲೀಜಿಯಾ ಅಂತ ಬರ್ತದೆ. ಹೆಮಿಪ್ಲೀಜಿಯಾ ಬರುವಾಗ ಒಂದು ಸ್ಟ್ರೋಕ್ ಆಗಿ 4 ಗಂಟೆ ಒಳಗೆ ಹೋದರೆ ಒಂದು ಥೆರಪಿಯಲ್ಲಿ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು. ಈಗ 4 ಗಂಟೆ ಒಳಗೆ ಯಾರೂ ಸಿಗುವುದಿಲ್ಲ. ಅದರಿಂದ ಸ್ಟ್ರೋಕ್ ಇದ್ದು ಆ ಟ್ರೀಟ್ಮೆಂಟ್ ಅಷ್ಟೊಂದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಾದಮೇಲೆ ಹೆಮಿಪ್ಲೀಜಿಯಾ ಆದಮೇಲೆ ಒಂದು ನರ ಸತ್ತು ಹೋದರೆ ಅದಕ್ಕೆ ಜೀವ ಬರೋದಿಲ್ಲ. ಆದ್ದರಿಂದ ಆ ಹೆಮಿಪ್ಲೀಜಿಯಾ ಇದ್ದಾಗ ಅದಕ್ಕೆ ಎಕ್ಸಸೈಸ್ ಕೊಟ್ಟು ಎಲ್ಲ ಮಸಲ್ ಸಾಯೋದಿಲ್ಲ. ಸ್ನಾಯುಗಳು, ಕೆಲವು ಸ್ನಾಯುಗಳಿಗೆ ಸ್ವಲ್ಪ ಬಲ ಇರ್ತದೆ. ಆ ಬಲ ಇದ್ದ ಸ್ನಾಯುಗಳಿಗೆ ಶಕ್ತಿ ಬರುವಾಗಿ ವ್ಯಾಯಾಮ ಕೊಟ್ಟರೆ ಇದು ಸರಿ ಆಗ್ತದೆ. ಒಂದು ಫಿಸಿಯೋಥೆರಪಿ ಅಂತ ಇಂಗ್ಲೀಷ್ನಲ್ಲಿ ಮಾಡ್ಬೋದು, ಅಥವಾ ಇದು ಆಯುರ್ವೇದ ಥೆರಪಿಯಲ್ಲಿ ಮಾಡ್ಬೋದು. ಅದಕ್ಕೆ ಅಂಥದ್ದಕ್ಕೆಲ್ಲ ಚಾನ್ಸ್ ಉಂಟಲ್ಲಿ. ಯಾವುದಕ್ಕೆ ಈ ಶಕ್ತಿ ಕಮ್ಮಿ ಆಗಿದೆ, ಕುಂದಿದೆ, ಅದಕ್ಕೆ ಒಂದು ಸ್ವಲ್ಪ ಬಲ ಬರುವಂಥ ಪ್ರಯತ್ನ ಮಾಡೋದಕ್ಕೆ ಫಿಸಿಯೋಥೆರಪಿ ಆಫ್ ಆಯುರ್ವೇದಿಕ್ ನೇಚರ್ ಅಂತೇಳಿ ಅದೇ ಉಂಟು. ಅವರಿಗೆ ಚಾನ್ಸ್ ಉಂಟು. ಈಗ ಹಮ್ಮಬ್ಬ ಅಂತ ಇದ್ದಾರೆ, ಅವರು ಅಲ್ಲಿ ಭಾಳ ಜನ ಹೋಗ್ತಾರೆ. ಹಮ್ಮಬ್ಬ ಭಜನಲ್ಲಿ ಹಮ್ಮಬ್ಬ ಗೊತ್ತುಂಟಲ್ಲ, ಕೇಳಿಲ್ವ? ಹೌದು, ಅವ್ರದ್ದು ಇದೇ ಮಾಡೋದು. ಕೆಲವರು ಇಲ್ಲಿ ಆಗದವರು ಮತ್ತೆ ಕೂಗ್ತಾ ಇದ್ದರೆ ಹೇಳ್ತೇನೆ, ನೀವು ಅಮ್ಮ ಹತ್ರ ಹೋಗಿ ನಾವೇ ಕಳಿಸ್ತೇವೆ, ಯಾಕಂದರೆ ನಮ್ಮ ತಲೆ ತಿನ್ನೋದು ಬೇಡ, ನೀವು. ಸರಿ ಸರ್, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. Mangalore Institute of Oncology, a special hospital for the treatment of cancer. Immediately I remember a book by Kevin Feeberg titled Guts. The main theme of that book was everybody toes the path of convention. Whatever has taken place, continue that one, follow that path. But Kevin Feeberg says, approach should be through a unconventional path. If that leads you to success, nothing is like that success. The team of doctors in MIO, Dr. Suresh Rao, Dr. Jalaluddin Akbar, Dr. Sanat Hegde, and Dr. Krishna Prasad, they have taken this path, the unconventional path, to build up this MIO, Mangalore Institute of Oncology, to provide you service.
ಡಾಕ್ಟರ್ ಸುರೇಶ್ ರಾವ್ ಒಳ್ಳೆಯ ಯಂಗ್ಸ್ಟರ್ ಟೀಮ್ಗಳನ್ನು ಜಲೀಲುದ್ದೀನ್ ಅಕ್ಬರ್ ಇದ್ದಾರೆ, ಸನತ್ ಹೆಗಡೆ ಅವರಿದ್ದಾರೆ, ಕೃಷ್ಣ ಪ್ರಸಾದ್ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಮತ್ತೆ ಹೆಸರು ಹೇಳಲಿಕ್ಕೆ ಹೋದ್ರೆ ದೊಡ್ಡ ತಂಡ ಇದೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸೇವೆ ಬಹಳ ಹೆಚ್ಚು ಮೂಡಿ ಬರಲಿ ಮತ್ತು ಕ್ಯಾನ್ಸರ್ ಕೇರ್ ಇದರ ಬಗ್ಗೆ ಬಹಳ ದೊಡ್ಡ ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಈ ಆಸ್ಪತ್ರೆ ಮುಖಾಂತರ ಸೇವೆ ಕೊಡುವ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. Again, in MIO, we are treating 1,000 patients a year. It's not that my intention was to treat that many patients, but circumstances was that we had to do that. So we thought we'll utilize that to provide some schemes, health schemes, because we also find difficulty when patients come with difficulty in paying the bills. So instead of being random and giving one person, not giving somebody else, so we categorized this APL scheme, BPL scheme in Kerala, etc. Cancer treatment to be successful is multimodal and teamwork. Then we have to focus on caregiver stress. So now our main focus is patient. That's all. We are thinking about patient. We forget that there are individuals around him who is psychologically stressed, taking care of him. Sometimes we are totally unable to understand their feelings and what they are going through. And also we have to make oncology treatment simple, clear goals, ethical, and cost effective. So we are working towards these three: cancer prevention, caregiver stress, and having clear goals to make it less costly. Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೆ, ನಿಮ್ಮ ಹವ್ಯಾಸಗಳು, ನೀವು ಕೂಡ ಕ್ರೀಡೆಯಲ್ಲಿ ಬಹಳಷ್ಟು ಅದರಲ್ಲಿ ಆಸಕ್ತಿ ಇದ್ರಿ, ಮತ್ತು ಅದರಲ್ಲಿ ಕೂಡ ತುಂಬ ಪಾರ್ಟಿಸಿಪೇಟ್ ಮಾಡಿದ್ರಿ ಅನ್ನುವಂಥದ್ದು ವಿಚಾರ. ಅದರ ಬಗ್ಗೆ ಹೇಳಿ ಸರ್. ನಿಮ್ಮ ಹವ್ಯಾಸಗಳೇನು? ಕ್ರೀಡೆ ಬಿಟ್ಟು ಇನ್ನೂ ಬೇರೆ ಏನಾದರೂ ಹವ್ಯಾಸಗಳು ಇತ್ತಾ? ಮಂಗಳೂರಿನಲ್ಲಿ ಗೌರ್ಮೆಂಟ್ ಕಾಲೇಜ್ ಕಲಿಯುವಾಗ ನಮಗೆ ಕ್ರಿಕೆಟ್ ಆಡಲಿಕ್ಕೆ ಗೊತ್ತಿದ್ದರೂ ಅಲ್ಲಿ ಚಾನ್ಸ್ ಇದ್ದಿಲ್ಲ. ಅಂದರೆ ಅಷ್ಟು ಪರಿಣಿತರಿದ್ದರು, ದೊಡ್ಡ ದೊಡ್ಡ ಹೀರೋಸ್ ಆಗಿ. ಅವರಿಗೆ ನಮಗೆ ಕಾಂಪಿಟೇಷನ್ ಪ್ರಶ್ನೆ ಇದ್ದಿಲ್ಲ. ಆದರೆ ನಾವು ಮೆಡ್ರಾಸ್ ಮೆಡಿಕಲ್ ಕಾಲೇಜ್ ಹೋದಾಗ ನನಗೆ ಕ್ರಿಕೆಟ್ ಕೂಡ, ಕ್ರಿಕೆಟ್ ಆಡುವಂಥ ಚಾನ್ಸ್ ಇತ್ತು. ಮತ್ತು ಎರಡನೇದಾಗಿ ಬಾಸ್ಕೆಟ್ಬಾಲ್ನಲ್ಲಿ ಆಡ್ತಿದ್ದೆ, ಮತ್ತು ಒಂದು ಪ್ರೈವೇಟ್ ಟೀಮಿಗೆ ಕೂಡ ನಾವು ಆಡ್ತಿದ್ದೆವು. ಲಾಂಗ್ ಡಿಸ್ಟೆನ್ಸಿಗೆ ಅಂತೇಳಿ, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್, ಅದರಲ್ಲಿ ಕೂಡ ಒಂದು ಇಲ್ಲಿ ರಮೇಶ್ ನಾಯ್ಕರು ಅಂತ ಇದ್ದು, ಅವ್ರನ್ನ ಒಂದು ಸ್ವಲ್ಪ ಟ್ರೈನಿಂಗ್ ಆಗಿ ನಮಗೆ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಸ್ವಲ್ಪ ಇದ್ದಿತ್ತು. ಅದಲ್ಲದೆ ಬಾಸ್ಕೆಟ್ಬಾಲ್ ಆಡಿದಾಗ ನಿಮಗೆ ಫುಟ್ಬಾಲ್ ಗೋಲಿ ಆಗ್ಬೋದು ಯಾವಾಗ ಅಗತ್ಯವಿದ್ದರೆ, ಹಾಗೆ ಗೋಲಿ ಕೂಡ ಆಡಿದ್ದುಂಟು. ಹಾಗೆ ಅಲ್ಲಿರುವಾಗ ಅದು ಆಟ. ಮತ್ತು ಆಟಕ್ಕೆ ನಾನು ಹೆಚ್ಚು ಅದರಲ್ಲಿ ಗಮನ ಕೊಡಲಿಲ್ಲ. ಯಾಕೆಂದರೆ ನಾವು ಓದೋದು ಕಲೀಲಿಕ್ಕೆ, ನೀವು ಗಮನ ಕೊಟ್ಟು ಇಲ್ಲಿ ಫೇಲ್ ಆದರೆ ಮತ್ತು ಅದರಲ್ಲಿ ನಮ್ಮನ್ನು ನೋಡುವವರಿಲ್ಲ ಅಂತ ಹೇಳಿದ್ರಿಂದ ಕಲಿಯುವಿಕೆಗೆ ಜಾಸ್ತಿ ಅಲ್ಲಿ ಆಸಕ್ತಿ ತೋರಿಸು. ಫಸ್ಟ್ ಟೈಮಲ್ಲಿ ಪಾಸ್ ಆಗಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡೇ ಇದ್ದೆ ನಾನು. ಇಲ್ಲಿ ಹೋದರೆ ನಮಗೆ ನಾವು ಕಲಿಯುವುದನ್ನು ಕೂಡ ನಿಲ್ಲಿಸಬಹುದು ಹಾಗೆ ಅಂತ ಹೇಳಿ ಅದರಲ್ಲಿ ಎಷ್ಟು ಆಸಕ್ತಿ. ಮತ್ತು ಮಣಿಪಾಲ ಬಂದ ಮೇಲೆ ನಮಗೆ ಕೆಲವು ಸಮಯ ಸಿಗ್ತಿತ್ತು ಅಂತ ಹೇಳಿದ್ರೆ, ಇಡೀ ದಿವಸ ಅಲ್ಲಿ ಕೆಲಸ ಅಂತೆಲ್ಲ ಸ್ವಲ್ಪ ಕೆಲಸ ಕಮ್ಮಿ ಇತ್ತು. ಆ ಟೈಮ್ನಲ್ಲಿ ಕೆಲಸ ಮಾಡುವಾಗ ನಮ್ಮೊಟ್ಟಿಗೆ ಕೆಲವು ದೋಸ್ತುಗಳಿದ್ದರು. ನಾವು ಶಟ್ಲ್ ಆಡ್ತಿದ್ದೆವು, ಇಂಡೋರ್ ಶಟ್ಲ್, ಮತ್ತು ಟೆನ್ನಿಸ್ ಆಡ್ತಾಯಿದ್ದೆವು. ಅದು 2 ಗೇಮಲ್ಲಿದ್ದದ್ದು. ಮಂಗಳೂರಿಗೆ ಬಂದ ಮೇಲೆ ಪಿಲಿಕುಳ ಗಾಲ್ಫ್ ಕ್ಲಬ್ ಅಂತ ಸ್ಟಾರ್ಟ್ ಆಯಿತು. ಪಿಲಿಕುಳ ಗಾಲ್ಫ್ ಕ್ಲಬ್ ಸ್ಟಾರ್ಟ್ ಆದಾಗ ಅಲ್ಲಿ ವಿಶೇಷ ಸವಲತ್ತು ಇರಲಿಲ್ಲ. KC ನಾಯಕರು ಕ್ಯಾಪ್ಟನ್ ಆದರು, ಡಾಕ್ಟರ್ AV ಶೆಟ್ಟಿ ಸೆಕ್ರೆಟರಿ ಆದರು, ನಾನು ಟ್ರೆಜರರ್ ಆದೆ. ಆ ಟೈಮಿನ ಬೆಳವಣಿಗೆಯಲ್ಲಿ ನಾವು ಇಡೀ 9 ಕೋರ್ಸು ಪಿಲಿಕುಳ ಗಾಲ್ಫನ್ನು ಡೆವಲಪ್ ಮಾಡಿ ಅದೊಂದು ಸಾಧಾರಣ ಕರ್ನಾಟಕದಲ್ಲೇ ಒಳ್ಳೆಯ ಕೋರ್ಸ್ ಅಂತ ಒಂದು ಕೀರ್ತಿಗೆ ಬಂದಿದೆ. ಸೊ ಅದರಿಂದಾಗಿ ನಾವು ಪ್ರತಿ ದಿವಸ ಹೋಗಿ ಅಲ್ಲಿ ಆಡ್ತಾಯಿದ್ದೆವು. ಇಂದಿನ ಈ ಕೊರೋನಾದ ಮೊದಲು ನಾವು ವಾರಕ್ಕೆ 3 ಸಲ ನಾನು ಮತ್ತು AV ಶೆಟ್ಟಿ ಹೋಗ್ತಿದ್ದೆವು ಆಡಲಿಕ್ಕೆ. ಅದರೊಟ್ಟಿಗೆ ಕೆಲವರಿಲ್ಲ. ಕೊರೋನಾದ ಮೊದಲು. ಕೊರೋನಾ ಬಂದ ಮೇಲೆ ಬಂದಾಯಿತು. ಈಗ AV ಶೆಟ್ಟರ ಮೇಲೆ ಹೋದರು. ಸೊ ಈಗ ಅದರ ವಿಷಯ ಆಲೋಚನೆ ಇಲ್ಲ. ಆದರೆ ಆರೋಗ್ಯದಲ್ಲಿ ನಾವು ಮಾಡುವಂಥ ಒಂದು ವ್ಯಾಯಾಮಕ್ಕೆ ಇಂಪಾರ್ಟೆನ್ಸ್ ಉಂಟಂತ ನಮಗೆ ಗೊತ್ತುಂಟು. ಆದ್ದರಿಂದ ಈಗಲೂ ನಾನೊಂದು ಕೆಲವು ಇದು ಮಾಡ್ತೇನೆ, ಸ್ಟ್ರೆಚಿಂಗ್ ಎಕ್ಸಸೈಜ್ ಮತ್ತು ಐಸೋಮೆಟ್ರಿಕ್ ಎಕ್ಸಸೈಜು, ಪ್ರಾಣಾಯಾಮ ಇದೆಲ್ಲ ಮಾಡಿಕೊಂಡು ಮತ್ತೊಂದು 3/4 ಗಂಟೆ ಟ್ರೆಡ್ಮಿಲ್ನಲ್ಲಿ
ಎಟ್ ದಿ ರೇಟ್ ಆಫ್ 4.5 ಕಿಲೋಮೀಟರ್ ಒಂದು ಟ್ರೆಡ್ಮಿಲ್ನಲ್ಲಿ 3 to 3.5 ಕಿಲೋಮೀಟರ್ ಹಾಗೆ ಮಾಡಿಕೊಂಡು ಒಂದು ಸಾಧಾರಣ ಈ ಕೊರೋನಾದಿಂದ ದೂರ ಇರುವಂಥ ಒಂದು ಸಹವಾಸವನ್ನು ಮಾಡ್ತಿದ್ದೇನೆ. ಹೇಗೆ ಅಂದರೆ ಕೊರೋನಾ ಅಂತ ಬರೋದಾದರೆ ಸೀದಾ ಶ್ವಾಸಕೋಶಕ್ಕೆ ಹೋಗ್ತದೆ. ಶ್ವಾಸಕೋಶ ನಿಮಗೆ ಉಂಟು ಇಲ್ಲ ಸರಿಯಿಲ್ಲ ಅಂತ ಹೇಳಿದ್ರೆ ನೀವು ಪ್ರಾಣಾಯಾಮ ಮಾಡೋ ಗೊತ್ತಾಗ್ತದೆ ನಿಮಗೆ. ಅದರಲ್ಲಿ ನಮ್ಮ ಸದ್ಗುರು ಹೇಳಿದ್ದಾರೆ, ಅದಕ್ಕೆ ಒಂದು ಅವರು ಸಿಂಹಗರ್ಜನೆ ಅಂತೇಳಿ ಹೀಗೆ ಮಾಡಿ ಒಂದು 20 ಸಲ ಮಾಡಿದರೆ ನಿಮ್ಮ ಶ್ವಾಸಕೋಶ ಸರಿ ಉಂಟಂತ. ಅಥವಾ ಪ್ರಾಣಾಯಾಮ, ದೀರ್ಘ ಶ್ವಾಸ ತೆಗೆಯುವುದು, ನಿಲ್ಲಿಸುವುದು, ಸ್ವಲ್ಪ ಬಿಡುವುದು, ಬಿಟ್ಟ ಮೇಲೆ ನಿಲ್ಲಿಸೋದು, ಆಮೇಲೆ ಹೇಳೋದು, ಹೀಗೆ ಮಾಡಿದರೆ ಆಗ್ತದೆ. ಅದು ಅಲ್ಲದೆ ನಿಮಗೆ ಇದು ಕೆಲವು ಶ್ಲೋಕಗಳನ್ನು ಆಡಿದ್ರೆ ಕೂಡ ಅದು ನಿಮ್ಮ ಇದಕ್ಕೆ ಬರ್ತದೆ. ಈಗ ನೀವು ಓಂ ಓಂ ಅಂತ ಶ್ವಾಸ ಹೇಳಿದರೆ ಒಂದು 20 ಸಲ ಹೇಳಿದರೆ ನಿಮ್ಮ ಶ್ವಾಸಕೋಶ ಸರಿ ಉಂಟಂತ. ಅದು ಬಿಟ್ಟರೆ ಓಂ ನಮಃ ಶಿವಾಯ ಅಂತ ಹೇಳಿದರೆ ಅದನ್ನು ಹೇಳಿದರೆ ಶ್ವಾಸ ಹಿಡಿದು ಅದು ಕೂಡ ಶ್ವಾಸಕೋಶಕ್ಕೆ ಭಾಳ ಪ್ರಯೋಜನವನ್ನು ನೀಡ್ತದೆ. ಅಂಥದ್ದನ್ನೆಲ್ಲ ಈಗ ನಾನು ಮಾಡ್ತಿದ್ದೇನೆ. ಅದನ್ನು ಒಂದು ರೀತಿಯಲ್ಲಿ ನನ್ನ ಹೆಲ್ತಿದ್ದು ವಿಷಯದಲ್ಲಿ ನೋಡಿದರೆ ಅದಕ್ಕೆ ಸತತ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ಇದು ಹವ್ಯಾಸದಲ್ಲಿ ಈಗ ಇದು ಲಿಮಿಟೆಡ್ ಎಕ್ಸಸೈಸ್ ಆಗಿದೆ. ಇದು ವ್ಯಾಯಾಮ ಮತ್ತು ಈ ಹವ್ಯಾಸಗಳಿಂದಾಗಿ ನೀವೀಗ ಫಿಟ್ ಆಗಿದ್ದೀರಿ, ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಿ ಸರ್. ಹಾಗೆ ಕಾಣ್ತದೆ ನೀವು ಒಪ್ಪಿಕೊಂಡ್ರೆ ಸರಿ ಕಾಣ್ತದೆ ಸರ್. ಇನ್ನು ಪ್ರಸ್ತುತ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಮಾತಾಡೋದಿದ್ರೆ, ಸೊ ನಿಮಗೆ ಏನು ಇದರಲ್ಲಿ ಏನಾದರೂ ಹತಾಶ ಭಾವನೆ ಅಥವಾ ಈ ರೀತಿ ವೈದ್ಯಕೀಯ ಏನು ಸೇವೆ ಅಥವಾ ವಿಭಾಗ ಹೋದರೆ ಚೆನ್ನಾಗಿತ್ತು ಅಂತ ನಿಮಗೆ ಅನಿಸ್ತಾ ಇದೆ? ಈ ಬಗ್ಗೆ ಏನಾದರೂ ನಿಮಗೆ ಒಂದು ರೀತಿಯ ಒಂದು ಬೇಸರ ಆ ರೀತಿ ಏನಾದರೂ ಇದೆಯಾ ಸರ್? ಈಗ ವೈದ್ಯ ಚಿಕಿತ್ಸೆಯಲ್ಲಿ ಏನಾಗಿದೆ ಅಂದರೆ ಹಣಕ್ಕೆ ಪ್ರಾಬಲ್ಯ ಬಂದಿದೆ. ಹಣವೇ ಮುಖ್ಯ ಅಂತೇಳಿ, ಹಣವೇ ಮುಖ್ಯ ಅಂತ ಹೇಳಿದ್ರೆ ಈಗ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡೋರಿಗೆ ಒಂದು ಜನರಿಗೆ ಉಪಕಾರ ಆಗಬೇಕೆಂಬ ದೃಷ್ಟಿಯಿಂದ ಮಾಡಿಲ್ಲ, ಹಣ ಹೇಗೆ ಮಾಡ್ಬೋದು ಅಂತ ಒಂದು ರೀತಿಯಲ್ಲಿ ಹೋಗ್ತಾರೆ. ಅದರಿಂದ ಕಾರ್ಪೊರೇಟರೈಸೇಷನ್ ಆಗಿದೆ. ಕಾರ್ಪೊರೇಟ್ ಮ್ಯಾನೇಜ್ಮೆಂಟಲ್ಲಿ ಏನಾಗ್ತದೆ, ಡಾಕ್ಟ್ರಿಗೆ ಅವರಿಗೆ 2ನೇ ಸ್ಥಾನ, ಅಲ್ಲಿ MBA ಮಾಡಿದ್ದಾನೆ, ಏನು ಹೇಳ್ತಾನೆ ಅವನಿಗೆ ಪ್ರಥಮ ಸ್ನಾನ. ಸೊ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನೋಡ್ತಾನೆ. ಈಗ ಡಾಕ್ಟರ್ ದೇವಾಡಿಗರಿಗೆ ನಮಗೆ 10 ಲಕ್ಷ ಕೇಳ್ತಾರೆ. 10 ಲಕ್ಷ ಅಂತ ಹೇಳಿದರೆ ಅವಾಗ ಕ್ಯಾಲ್ಕುಲೇಟ್ ಮಾಡ್ತಾನೆ, 10 ಲಕ್ಷ ನಾವು ಕೊಡ್ತಾ ಇದ್ದೆ, ಈ ಜನ ಏನು ಮಾಡಿದೆ ಅಂತೇಳಿ. 10 ಲಕ್ಷದಲ್ಲಿ 5 ಲಕ್ಷ ಬಂದಿದ್ದು ನಿಮ್ಮ ಲೆಕ್ಕದಲ್ಲಿ ಬಂದರೆ ನಿಮಗೆ ಒತ್ತಡ ಬೀಳ್ತದೆ. ಒತ್ತಡ ಬೀಳ್ತು ಬೇಡ ಅದನ್ನು ಮಾಡಿಸುತ್ತಾರೆ. ನೋಡು ಅಂತ ಹೇಳಿದ್ರೆ ಒಬ್ಬ ನನ್ನ ಬೆನ್ನು ನೋವು ಬಂದಿದ್ದಾನೆ, ಅವನಿಗೆ ಬೆನ್ನು ನೋವು ಉಂಟು, ನಾನು ಹೇಳಿದೆ ನಮಗೆ ಆಪರೇಷನ್ ಬೇಕು, ಆಪರೇಷನ್ ಮಾಡು ಅಂತ ಹೇಳಿದ್ರೆ ಇವ ಮಾಡಬೇಕಾಗತ್ತೆ. ಸೊ ಅಂಥ ಒತ್ತಡ ಬೀಳುವುದರಿಂದ ಈ ಡಾಕ್ಟ್ರ ಮೇಲೆ ಇರುವಂಥ ಒಂದು ವಿಶ್ವಾಸವು ಕಮ್ಮಿ ಆಗ್ತಾ ಬರ್ತದೆ. ಸೊ ಅದು ಮುಖ್ಯ. ಆದರೆ ಒಂದು ಲೆಕ್ಕ ನೋಡಿದರೆ ಈಗೇನಾಗಿದೆ, ಒಂದು MBBSಗೆ ಮಾಡಬೇಕಾದ್ರೆ ನಿಮಗೆ 1 ಕೋಟಿ 2 ಕೋಟಿ ಬೇಕಂತ ಹೇಳಿದ್ರು. ಒಂದು ಸೀಟ್ ಇದು ಪೋಸ್ಟ್ ಗ್ರಾಜುಯೇಟ್ ಸೀಟು ಹೊರತುಪಡಿಸಬೇಕಾದ್ರೆ 2 ಕೋಟಿ ಕೇಳ್ತಾರೆ ಅಂತ ಹೇಳಿದ್ರೆ ಅವರು ಹೇಳ್ತಾರೆ 3 ಕೋಟಿ 4 ಕೋಟಿ 5 ಕೋಟಿ ಖರ್ಚು ಮಾಡಿ ಬಂದಿದ್ದೇನೆ, ನಾನು ಈಗ ಸಂಪಾದನೆ ಮಾಡಿದರೆ ಏನು ಮಾಡೋದು ಅಂತೇಳಿ. ಆಗ ಆ ದೃಷ್ಟಿಯ ಕೋನ ಚೇಂಜ್ ಆಗ್ತದೆ. ಮೊದಲಿನ ಮನೋಭಾವದಲ್ಲಿ ನಾನು MBBS ಮಾಡುವಾಗ ನನಗೆ ಸಂಬಳ ಕೊಟ್ಟದ್ದು 240 ರೂಪಾಯಿ ವರ್ಷಕ್ಕೆ MBBSನಲ್ಲಿ. ಸೊ ಅದರಲ್ಲಿ ನನಗೆ 110 ರೂಪಾಯಿ ಏನೋ ಒಂದು ಇದು ಸಿಗ್ತಿತ್ತು ತಿಂಗಳಿಗೆ, ಸ್ಕಾಲರ್ಶಿಪ್ ಅಂತೇಳಿ, ಯಾವುದು ಸ್ಟೈಪೆಂಡ್. ಹಾಗೆ ನಮ್ಮದೆಲ್ಲ ಸಾಧಾರಣ ನಡೀತಿದೆ. ಈಗ ಪರಿಸ್ಥಿತಿ ಚೇಂಜ್ ಆಗಿದೆ. ಮಾವ ಹಣ ಕೊಟ್ಟರು ಇವನು ಹೇಳೋದು ಇಷ್ಟೇ, ನಾನು ತನ್ನ ಹಣದಲ್ಲಿ ಖರ್ಚು ಮಾಡಿದೆ ಅಂತ ಹೇಳಿ ಇದೆ. ಮತ್ತು ಅಪೇಕ್ಷೆ ಜಾಸ್ತಿ ಆಗ್ತದೆ. ಎಂತಂದರೆ ಒಂದು ಮನೆ ಏನು ಬೇಕು ಅಂತೇಳಿ ನಾವೆಲ್ಲ ಒಂದು ಕಾರ್ ಬೇಕಂದರೆ ಸುಮಾರು ವರ್ಷ ಕಾದಿದ್ದೆವು. ಇವರಿಗೆ ಕಾರ್ ವರ್ಷ ಪೋಸ್ಟ್ ಗ್ರಾಜುಯೇಟ್ ಆದ ಕೂಡಲೇ ಕಾರ್ ಬೇಕು, ಮತ್ತು ದೊಡ್ಡ ಕ್ಲಿನಿಕ್ ಬೇಕು, ಕ್ಲಿನಿಕ್ಗೆ 1 ಕೋಟಿ 2 ಕೋಟಿ ಖರ್ಚಾದರೂ ಸಾಧಿಲ್ಲ ಅಂತ ಆ ಮನೋಭಾವದಿಂದ ಜನರಿಗೆ ಬಂದೆ ಇವರು ಹಣ ಮಾಡಲಿಕ್ಕೆ ಬಂದದ್ದು ಅಂತೇಳಿ. ಹಣ ಇವರಿಂದ ಏನೂ ಇದ್ದಿಲ್ಲ. ಮತ್ತು ಹೋದ ಕೂಡಲೇ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದರು. ಈಗ ನೀವೊಂದು ಕ್ಲಿನಿಕ್ಗೆ ಹೋದ್ರೆ, ಒಂದು ಹಾಸ್ಪಿಟಲ್ ಮಾಡಿದ್ರಂತೆ, ಅಲ್ಲಿ ಹೋದರೆ ನಿಮಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಬಿಕಾಸ್ ದೇ ಹ್ಯಾವ್ ಟು ಸಪೋರ್ಟ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿದ್ದವರಿಗೆಲ್ಲ. ಹಾಗೆ ಒಂದು ಸುಲಿಗೆ ಆಗಿ ಅಂತ ಕಾಣ್ತದೆ ಜನರಿಗೆ, ಸುಲಿಗೆ ಅಂತೇಳಿ. ಕೊರೋನಾ ಟೈಮ್ನಲ್ಲಿ ಕೂಡ ಪ್ರೈವೇಟ್ನಲ್ಲಿ ಮಾಡ್ತಾರೆ ಅಂತೇಳಿ, ಅಂದರೆ ಎಲ್ಲರಿಗೆ ಕೊರೋನಾ ಇಲ್ಲದಿದ್ದರೂ ಕೊರೋನಾ ಉಂಟು ಪಾಸಿಟಿವ್ ಅಂತ ಹೇಳಿ ಎಲ್ಲ ಮಾಡುವಂಥ ಎಲ್ಲ ಕೆಲವು ಅದೆಲ್ಲ ಸತ್ಯ ಇರ್ಬೋದು, ಅಸತ್ಯ ಇರ್ಬೋದು. ಆದರೆ ಜನರ ಭಾವನೆ ಹಾಗೆ ಉಂಟು. ಒಂದು 4 ದಿವಸ ಆಯಿತು, ಒಂದು 2 ಲಕ್ಷ ಬಿಲ್ ಬಂತು ಹೇಳಿದ್ರೆ ಅವನಿಗೆ ತಲೆ ಬಿಸಿ ಆಗ್ತದೆ. ಒಂದು ಬಾಲಸುಬ್ರಹ್ಮಣ್ಯಂ ಅಲ್ಲಿ ಇದು ಮಾಡಿದ್ರೆ ಅವರಿಗೆ 2-3 ಕೋಟಿ ಬಿಲ್ ಆಗ್ತದೆ ಅಂತ ಹೇಳುವಾಗ ಜನರು ಕೂಡ ಅದನ್ನು ನಂಬ್ತಾರೆ, ಆಗಿರ್ಬೋದು ಇವರಿಗೆ ಅಂತ ಸುಲಿಗೆ ಮಾಡ್ತಾರೆ ಅಂತ. ಸೊ ಇದು ಈಗ ಇರುವ ಜನರಲ್ಲಿ ಅವಿಶ್ವಾಸ. ಎಲ್ಲರೂ ಆಗಿದ್ದಾರೆ ಅಂತ ಹೇಳೋದಿಲ್ಲ ನಾನು, ಕೆಲವರೆಲ್ಲ ಮಾಡ್ತಾರೆ. ಈಗ ಕೆಲವರು ಏನು ಅಗತ್ಯ ಉಂಟದ್ದೇ ಮಾಡ್ತಾರೆ. ಈಗ ಅಗತ್ಯ ಇರುವಂತೆ ಮಾಡುವಾಗ ಅವರ ಮೇಲೆ ನಂಬಿಕೆ ಇಡ್ತಾರೆ. ರಾತ್ರಿ ಅಡೆ ಪೋಂಡ ಅಲ್ಲಿ ಹೋದರೆ ಅವರು ಬೇಕಾದ್ದು ಮಾಡ್ತಾರೆ, ಬೇಕಾದ್ದು ಮಾಡೋದಿಲ್ಲ ಎಂಬ ಒಂದು ಅಭಿಪ್ರಾಯವನ್ನು ಜನರಿಕೊಂಡು ನಮಗೆ ಸಂಬಂಧಪಟ್ಟ ಕೇಸ್ ಅಲ್ಲದಿದ್ದರೂ ಅಂಥ ಕೇಸ್ ಬರ್ತದೆ ನಮಗೆ.
ನಾನು ಅಲ್ಲಿದ್ದು ನನ್ನ ಕೇಸಲ್ಲ ಅಂತ ಮತ್ತೆ ಇಲ್ಲ ಮರ ಅಂತ ಹೇಳಿದಾಗ ನೀವೇನಾದರೂ ಹೇಳಿ ಸರ್, ನೀವು ಹೇಳಿ ಒಪ್ಪಿಕೊಳ್ತೇವೆ ಅಂತೇಳಿ ಆಗಿ ಬರುವವರಿದ್ದಾರೆ. ಸೊ ಇದು ಅಂದಿನ ಕಾಲದ ಡಾಕ್ಟ್ರು. ಇಂದಿನ ಕಾಲದ ಡಾಕ್ಟ್ರಿಗೆ ಬದಲಾವಣೆ ಆಗಿದೆ. ಈಗಿನ ಯುವ ವೈದ್ಯರಿಗೆ ಏನು ಸಲಹೆ ನೀಡಲಿಕ್ಕೆ ಇಚ್ಛಪಡ್ತೀರಿ ಸರ್? ಯುವ ವೈದ್ಯರಿಗೆ ಸಲಹೆ ಕೊಟ್ಟರೆ ಇವ ನಂಜು ಕಾರ್ತಾ ಇದ್ದಾನೆ, ಇವನ ಕಾಲದಲ್ಲಿ ಇವನಿಗೆ ಏನಿಲ್ಲ, ಇಲ್ಲ ಹಣ ಮಾಡಿದ್ದಾನೆ, ಮನೆ ಮಾಡಿದ್ದಾನೆ, ಇದು ಕಾರ್ ಇಟ್ಕೊಂಡಿದ್ದಾನೆ, ಈಗ ನಮ್ಮ ಮೇಲೆ ಕಣ್ಣು ಹಾಕ್ತಿದ್ದಾನಂತೆ ಅವರಿಗೆ ಬೇಸರ ಆಗ್ತದೆ. ಬೇಸರ ಅಲ್ಲ, ಮತ್ತು ಇದೊಂದು ಕೋಪ ಬರ್ತದೆ. ಬೇಸರದ ತೊಂದರೆ, ಕೋಪ ಬರ್ತದೆ. ಅವರಿಂತ ನಾವು ಇಷ್ಟು ಖರ್ಚು ಮಾಡಿದ್ವಿ, ಇವರು ಎಂತ ಖರ್ಚು ಮಾಡಿದ್ದಾರೆ, MBBS ಮಾಡೋಕೆ ಏನು ಮಾಡಿದ್ದಾರೆ, ಅವರು ಹೇಳಿಲ್ವಾಗ 240 ರೂಪಾಯಿ ಟ್ಯೂಷನ್ ಬಿಟ್ಟು MBBS ಮಾಡಿದೆ ಅಂತ ಹೇಳ್ತಾರೆ. ನಾವು ಎಷ್ಟು ಖರ್ಚು ಮಾಡಿದ್ದೇವೆ, ಅದು ಬರಬೇಕಾ ಬೇಡವಾ? ಅವರಲ್ಲಿ ಒಂದು ರೀಸನೇಬಲ್ ಆರ್ಗ್ಯುಮೆಂಟ್ ಬರ್ತದೆ ಅವ್ರ ಹತ್ರ, ನಾವು ಹೇಳೋದಿಲ್ಲ ಅಂತ ಬರುವಾಗ ನಾವು ಅದರಲ್ಲಿ ಜಾಸ್ತಿ ಮಾತಾಡಿದ್ರೆ ನಮ್ಮ ಮೇಲೆ ಹೇಳ್ತಾರೆ ಇವ್ರದ್ದೆಲ್ಲ ಈಗ ಈ ಮುದುಕರಾಗಿದ್ದಾರೆ, ಇವರು ತಲೆ ಸರಿ ಇಲ್ಲ, ಇವರು ಸುಮ್ಮನೆ ನಮ್ಮಲ್ಲಿ ತಪ್ಪು ಹಿಡಿತಾ ಇರ್ತಿಲ್ಲ. ಅದರಿಂದ ಅವ್ರಿಗೆ ಗೊತ್ತುಂಟು, ಕೆಲವರಿಗೆ ಗೊತ್ತುಂಟು, ಎಲ್ಲರೂ ಇಲ್ಲ. ಆದರೆ ಮೆಜಾರಿಟಿ ಅವರು ಖರ್ಚು ಮಾಡಿದೆಷ್ಟು ಅದಕ್ಕೆ ರಿಟರ್ನ್ ಎಷ್ಟು ಅಂತ ನೋಡ್ತಾರೆ. ಈಗ ಬ್ಯಾಂಕಿಗೆ ಒಂದು ಸಲದಲ್ಲಿ 10%, 12% ಇಂಟ್ರೆಸ್ಟ್ ಇತ್ತು, ಈಗ 6%ಗೆ ಬಂದಿದೆ. ನಿಮಗೆ ಎಷ್ಟು ಇದ್ದರೂ ಕೂಡ ಸಾಕಾಗೋದಿಲ್ಲ. ಒಂದು 10 ಕೊಟ್ಟಿದ್ದರೆ ಮೊದಲು ಎಷ್ಟು ಸಿಗ್ತಿತ್ತು, 1 ಕೋಟಿ ಸಿಗ್ತದೆ ಅಂತ ಹೇಳುವ, ಒಂದು 10 ಲಕ್ಷ ಈಗ ಎಲ್ಲಿ ಸಿಗ್ತದೆ ಇಲ್ಲಿ. ಹಾಗೆ ಅದನ್ನೆಲ್ಲ ಅವರದ ವಿಷಯದಲ್ಲಿ ಹೆಚ್ಚು ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ, ಅದರಲ್ಲಿ ಮನಸ್ತಾಪವೇ ಬರ್ತದೆ. ಅಂದರೆ ಇದು ಚಿಕಿತ್ಸೆ ಇದರಲ್ಲಿ ವಿಚಾರಕ್ಕೆ ಬಂದಾಗ ಅವರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡ್ಬೋದು ಅಂತ? ಚಿಕಿತ್ಸೆ ಮಾಡುವಾಗ ದೆರ್ ಇಸ್ ಎ ಡಿಕ್ಟಮ್ ದೇರ್, ಡೂ ಅನ್ ಟು ಅದರ್ಸ್ ಆ್ಯಸ್ ಯು ವುಡ್ ಹ್ಯಾವ್ ದೆಮ್ ಡೂ ಅನ್ ಟು ಯು. ಅಂದರೆ ನೀನು ಪರರಿಂದ ನಿನಗೆ ಏನು ಚಿಕಿತ್ಸೆ ಆದರೆ ಸರಿ ಅಂತ ಕಾಣ್ತದೋ ಅಂಥದ್ದನ್ನೇ ಅವರಿಗೆ ಕೊಡು ಅಂತ ಹೇಳಿದರೆ ಆ ಒಂದು ಧ್ಯೇಯವನ್ನು ಇಟ್ಕೊಂಡ್ರೆ ಏನು ತಪ್ಪಾಗೋದಿಲ್ಲ. ಅದನ್ನು ನಾವು ಇಡೋದಿಲ್ಲ. ನನಗೆ ಬೇಕಾದರೆ ಬೇರೆ, ಈಗ ಆಯುರ್ವೇದ ನೀವು ಹತ್ತಿರ ಹೋದ್ರೆ ಅಂತೇಳಿ, ಅಥವಾ ಅದು ಯುನಾನಿ ಹೋದ್ರೆ ಅಂತ ಅವ್ರದ್ದು ಮಾಡ್ತಾರೆ. ಇಲ್ಲಿ ಹೋದ ಆಯುರ್ವೇದ ಹೋಗ್ತಾರೆ, ಡಯಾಬಿಟಿಸ್ಗೆ ಅವ್ರು ಮತ್ತೆ ಉಳಿದಿಲ್ಲ, ಬಾಕಿಯವ್ರಿಗೆ ಮತ್ತೆ ಕೊಡ್ತಾರೆ. ಸೊ ಅದು ಅಂದರೆ ಒಂದು ನಮಗೆ ಒಂದು ಬೇರೆ, ಬಾಕಿಯವರಿಗೆ ಬೇರೆ ಅಂತ ಹೇಳಿ ಅದರಲ್ಲಿ ಪ್ರಾಮಾಣಿಕತೆ ಬರೋದಿಲ್ಲ, ವಿಶ್ವಾಸ ಬರೋದಿಲ್ಲ, ಸತ್ಯ ಬರೋದಿಲ್ಲ. ಮತ್ತು ಈ ಕೆಲವು ಸಲ ಇದು ಬರುವಾಗ ಕೆಲವು ಗುಣಗಳಿಗೆ ಆಗುತ್ತೆ. ಒಂದು ಗ್ರ್ಯಾಟಿಟ್ಯೂಡ್ ಅಂತ ಇರಬೇಕು, ಯಾರು ಮಾಡಿದೆ ಅಂತ ಹೇಳೋದಕ್ಕೆ ಒಂದು ನಮ್ಮನೆ ಕೃತಜ್ಞತೆ ಇರಬೇಕು. ಮತ್ತು ಇದು ಪೇಷನ್ಸ್ ಇರಬೇಕು, ಮಾತಾಡುವಾಗ ಪೇಷನ್ಸ್ ಬೇಕು. ಮತ್ತು ಇದರಲ್ಲಿ ಏನು ಕೊಡಬೇಕಂತ ಇದ್ದರೆ ಲವ್ ಅಂತ ಇರಬೇಕು. ಮತ್ತು ಏನು ಗಿವ್ ಅಂತ ಹೇಳಿ ಸ್ವಲ್ಪ ಕೊಡಿ ಇದ್ದದನ್ನು ಯಾಕೆ ಇಟ್ಟುಕೊಳ್ತೀರ ಅಂತೇಳಿ ಹೋಗುವಾಗ ಏನು ಕೊಂಡು ಹೋಗೋದಿಲ್ಲ. ಅದನ್ನು ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಅಂದರೆ ಅದನ್ನು ನೋಡೋದು ಕೂಡ ಅದು ಮುಖ್ಯ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಅಂದರೆ ಅವರ ಲೆಕ್ಕಾಚಾರದಲ್ಲಿ ಎಲ್ಲ ಡಾಕ್ಟ್ರು ಸಕ್ಸಸ್ಫುಲ್ ಅಂತ ಹೇಳೋದಿಲ್ಲ ನಾವು. ಕೆಲವರಿಗೆ ಎಲ್ಲ ಉಂಟು, ಒಳ್ಳೆ ಪ್ರಾಕ್ಟೀಸ್ ಉಂಟು. ಈಗ ನಾವು ಇದ್ದಕ್ಕೆ ನಾನು ಫಸ್ಟ್ ಸ್ಟಾರ್ಟ್ ಮಾಡೋಕೆ 25 ರೂಪಾಯಲ್ಲಿ ಕನ್ಸಲ್ಟೇಷನ್ ಫೀಸನ್ನು ಮಾಡಿದ್ದು. ಹಾಗೆ ಇದು ಈಗ ಕೆಲವು ಸಲ ರಿಜಿಸ್ಟ್ರೇಷನ್ ಫೀಸೇ ಜಾಸ್ತಿ ಮಾಡ್ತಾರೆ. ಅಲ್ಲಿ ಹೋದರೆ ಆಸ್ಪತ್ರೆ ಹೋದರೆ ಹೈ ರಿಜಿಸ್ಟ್ರೇಷನ್ ಹಾಗೆ ಕೆಲವೆಲ್ಲ ಉಂಟು. ಇದೆಲ್ಲ ಯಾಕೆಂದರೆ ಇಲ್ಲಿ ಅಕೌಂಟ್ ಇದು ಮಾಡಬೇಕಾದ್ರೆ ಬ್ರೇಕ್ ಈವನ್ ಬರಬೇಕು. ಬ್ರೇಕ್ ಈವನ್ ಬರದೆ ನೀವೇ ಬದುಕದಿದ್ದರೆ ಬಾಕಿಯವ್ರನ್ನ ಬದುಕಿಸೋದು ಹೇಗೆ? ನೀವು ಬದುಕಬೇಕಾದ್ರೆ ನೀವು ಲೋನ್ ತೆಗೆದುಕೊಂಡಿದ್ರಿ, ಅದನ್ನು ಸರ್ವಿಸ್ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳಿ ಆ ಇದರಲ್ಲಿ ಕೆಲವೆಲ್ಲ ಬರ್ತವೆ. ಈಗ ಡಾಕ್ಟ್ರು ಕೂಡ ದೊಡ್ಡದಾಗಿ ಲೋನ್ ತೆಗೆದುಕೊಳ್ತಾರೆ. ಈಗ ಒಂದು BMW ಬೇಕು, ಇಲ್ಲದ್ರೆ ಮರ್ಸಿಡೀಸ್ ಬೇಕಂತ ಹೇಳುವಾಗ ಸ್ವಲ್ಪ ಲೋನ್ನಲ್ಲಿ ನಡೀತದೆ. ಓಕೆ, MIO ಆಸ್ಪತ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಮತ್ತು ಇಲ್ಲಿನ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? MI ಆಸ್ಪತ್ರೆ ಬಂದ ಮೇಲೆ ಇದಕ್ಕೆ ಒಂದು ಬೇಕಾದಂಥ ಹೊಸ ಚಿಕಿತ್ಸಾ ಸೌಕರ್ಯವನ್ನು ಒದಗಿಸಿಕೊಟ್ಟಿದೆ. ಮೊದಲಿದ್ದದ್ದು ಖಾಲಿ KMCಯಲ್ಲಿ ಕೋಬಾಲ್ಟ್ ಮಾತ್ರ ಇದ್ದದ್ದು, ಲೀನಿಯರ್ ಎಕ್ಸ್ರೇ ಫಸ್ಟ್ ಇಲ್ಲಿಗೆ ಬಂದದ್ದು. ಆದ್ದರಿಂದ ಇದರಲ್ಲಿ ಏನಂತ ಹೇಳಿದರೆ ಡಾಕ್ಟ್ರೆಲ್ಲ ಸೇರಿಕೊಂಡಿದ್ದಾರೆ, ಮತ್ತು ಡಾಕ್ಟ್ರು ಎಲ್ಲ ನಿಷ್ಠಾವಂತರಾಗಿದ್ದಾರೆ. ಮತ್ತು ಅದರಲ್ಲಿ ಕೂಡ ಸುರೇಶ್ ರಾವ್ ಅವರಿಗೆ ಒಳ್ಳೆಯ ಹೆಸರುಂಟು. ಸುರೇಶ್ ರಾವ್ ಅವರು ನಂಬಿಗಸ್ತರು, ಪಾಪ ಜನರ ಮೇಲೆ ಕರುಣೆ ಇದ್ದವರು ಅಂತ ಹೇಳಿ ಅವರಿಗೆ ತುಂಬ ಒಳ್ಳೆಯ ಹೆಸರುಂಟು. ನಾನು ಇವತ್ತು ಸ್ಟಾರ್ಟ್ ಆದ ದಿವಸದಿಂದಲೇ ಅವರು ಸುರೇಶ್ ರಾವ್ ಮೊದಲು ಪಾದಮೂಲಸ್ಲಿದ್ದು ಅಲ್ಲಿರುವಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದರು. ಇಲ್ಲಿ ಬಂದು ನಮ್ಮದು ಬ್ರೈನ್ ಟ್ಯೂಮರಲ್ಲಿ ಏನೋ ಆಪರೇಷನ್ ಮಾಡಿದ ಮೇಲೆ ಇವರಿಗೆ ಕಳಿಸ್ತಾ ಇದ್ದದ್ದು. ಈಗ ನಾನು ಒಂದು 2 ವರ್ಷದಿಂದ ಜಾಸ್ತಿ ಆಪರೇಷನ್ ನಿಲ್ಲಿಸಿದ, ಅದು ಎಷ್ಟೊಬ್ಬರಿಗೆ ನಮ್ಮ ಕೇಸಲ್ಲಿ ಇವರಿಗೆ ಬರ್ತಾಯಿತ್ತು. ಯಾಕೆಂದರೆ ಸುರೇಶ್ ರಾವ್ ಮೇಲೆ ತುಂಬ ವಿಶ್ವಾಸ ಇತ್ತು, ಒಳ್ಳೆಯ ಇದ್ದಂತ. ಅದಲ್ಲದೆ ನಿಮಗೆ ಅದರಲ್ಲಿ ಕೂಡ ಇದ್ದಾರೆ, ಜಲಲಿತ್ ಸರ್ಜರಿ ಇದ್ದಾರೆ, ಮತ್ತು ಕೃಷ್ಣ ಪ್ರಸಾದ್ ಕಿಮೋ ಇದರಲ್ಲೆಲ್ಲ ಮೆಡಿಕಲ್ ಆಂಕಾಲಜಿಸ್ಟ್ ಇದ್ದಾರೆ. ಇಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಎಲ್ಲ ನಡೀತಾ ಇದೆ. ಆದರೆ ಇದರಲ್ಲಿ ಕೂಡ ಕೆಲವು
ಸಂದರ್ಭದಲ್ಲಿ ನಾವು ಸ್ವಲ್ಪ ಕನ್ಸೆಷನ್ ತೋರಿಸುವ ಅಗತ್ಯ ಇದೆ. ಕ್ಯಾನ್ಸರಿನಲ್ಲಿ ಗೌರ್ಮೆಂಟಿಂದ ಕೂಡ ಒಂದು ಸೌಲಭ್ಯಗಳು ಸಿಗ್ತವೆ. ಅದರಿಂದ ಅಂಥದ್ದು ಜನರಿಗೆ ಸಿಗುವಂಥ ಒಂದು ಇಲ್ಲಿ ಸಿಗ್ತದೆ ಎಂಬುದನ್ನು ಭಾವನೆ ಜನರಿಗೆ ಬರಬೇಕು. ನೀವು ಮಾಡುವ ಪ್ರಯತ್ನ ಎಲ್ಲ ಕಾಣ್ತದೆ ಅದೇ ದಿಶೆಯಲ್ಲಿ ಸಾಗ್ತಿದ್ರಿ. ಜನರಿಗೆ ಇಲ್ಲಿ ಒಂದು ಸಂಸ್ಥೆ ಇದೆ, ಇಲ್ಲಿ ಒಳ್ಳೆಯ ಕೆಲಸ ನಡೀತಿದೆ ಎಂಬುದನ್ನು ತೋರಿಸ್ಲಿಕ್ಕೆ ಬೇಕಾಗಿ ಇಂಥದ್ದೆಲ್ಲ ಪ್ರೋಗ್ರಾಮ್ ಇಟ್ಕೊಂಡಿದ್ರಿ. ಇದು ಒಳ್ಳೆಯ ವಿಷಯ. ಆದ್ದರಿಂದ ಇನ್ನು ಮುಂದೆ ಕೂಡ ಇದು ಪ್ರಗತಿ ಸಾಧನೆ ನಡೀತದೆ. ಈಗ ಕಾಂಪಿಟೇಷನ್ ಬಂದಿದೆ, ಈಗ ಇಲ್ಲಿ ಬಂದಿದೆ, ಇನ್ನೊಂದು 2 ಆಸ್ಪತ್ರೆಯಲ್ಲಿ ಬರ್ತಾ ಇದೆ. ಆದ್ದರಿಂದ ಪೆಟ್ ಸ್ಕ್ಯಾನ್ ಪುನಃ ಇಲ್ಲಿ ಮಣಿಪಾಲಲ್ಲಿ ಕೂಡ ಬರ್ತಾ ಇದೆ ಪೆಟ್ ಸ್ಕ್ಯಾನ್. ಇಲ್ಲಿ ಪೆಟ್ ಸ್ಕ್ಯಾನ್ ಹಾಗೆ ಇಲ್ಲಿದ್ದು ಕೆಲಸದಿಂದ ಜನರಿಗೆ ಪ್ರಯೋಜನ ಆಗಿದೆ. ಯಾಕಂದರೆ ಇಲ್ಲಿಂದ ಬರುವಂಥ ಜನರು, ಕೇರಳದಿಂದ ಬರುವವರು, ಅವರಿಗೆಲ್ಲ ಇದು ಅತಿ ಉತ್ತಮ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಂಥ ಸೌಕರ್ಯ ಇಲ್ಲ. ಪ್ರೈವೇಟಿಯಲ್ಲಿ KMCಗೆ ಹೋದರೂ ಕೂಡ ಒಳ್ಳೆಯ ಸೌಕರ್ಯ ಸಿಗ್ತಂತೆ ಅವರು ಜನರಿಗೆ ವಿಶ್ವಾಸವಿಲ್ಲ. ಅದರಿಂದ ಇಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿದರೆ ನಿಮಗೆ ಅಂದಾಜು ಆಗ್ತದೆ ನೀವು ಜನರ ವಿಶ್ವಾಸವನ್ನು ಗಳಿಸಿದ್ದೀರಿ ಅಂತ. ಬಹಳ ಒಳ್ಳೆಯ ಸಲಹೆಗಳನ್ನು ನೀಡಿದ್ದೀರಿ ಸರ್. ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ವಿಚಾರದ ಬಗ್ಗೆ, ಅದರಲ್ಲೂ ನಿಮ್ಮ ಬಾಲ್ಯದಿಂದ ಹಿಡಿದು ನಿಮ್ಮ ವೃತ್ತಿ ಜೀವನದಿಂದ ಹಿಡಿದು ನಿಮ್ಮ ಹವ್ಯಾಸಗಳು ಎಲ್ಲ ವಿಚಾರಗಳ ಬಗ್ಗೆ, ಚಿಕಿತ್ಸೆಯ ಬಗ್ಗೆ, ಅದೇ ರೀತಿ ನರರೋಗಶಾಸ್ತ್ರ, ನಿಮ್ಮ ಸರ್ಜರಿ ವಿಭಾಗದಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದಂಥ ನಿಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ, MIO ಆಸ್ಪತ್ರೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿ ಆ ಮೂಲಕ ಬಹಳಷ್ಟು ರೋಗಿಗಳನ್ನು ಚಿಕಿತ್ಸೆ ಮಾಡಿ ಆ ಮೂಲಕ ಬಹಳಷ್ಟು ಹೆಸರು ಸಂಪಾದಿಸಿದಂತಹ ಡಾಕ್ಟರ್ KV ದೇವಾಡಿಗ ಅವರ ಬದುಕಿನ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಸಣ್ಣ ಪ್ರಯತ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.